ಓಕೆ, 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಇವತ್ತಿನ ಗಣಿತ ಆನ್ಲೈನ್ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಆನ್ಲೈನ್ ತರಗತಿಯನ್ನ ನಾವು ಆರಂಭಿಸೋಣ. ನಾವು ಹಿಂದಿನ ತರಗತಿಯಿಂದನೂ ಕೂಡ ಬಹುಪದೋಕ್ತಿಗಳನ್ನು ಅಂತ ಪಾಠದ ಕುರಿತಾಗಿ ನಮ್ಮ ಅಭ್ಯಾಸವನ್ನ ಮುಂದುವರಿಸ್ತಾ ಇದೀವಿ. ಈ ಬಹುಪದೋಕ್ತಿಗಳನ್ನು ಪಾಠದೊಳಗ ನಾವು ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಕಲ್ತೀವಿ. ಆ ಎಲ್ಲಾ ವಿಚಾರಗಳನ್ನ ನಾವು ನೆನಪು ಮಾಡ್ಕೋತ ಮುಂದಿನ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ಹಿಂದಿನ ತರಗತಿ ಒಳಗೆ ನಿಮ್ಗ ಕೆಲವೊಂದಿಷ್ಟು ನಿತ್ಯ ಸಮೀಕರಣಗಳನ್ನ ಅಪವರ್ತಿಸಾಕ ಮತ್ತ ಗುಣಲಬ್ಧ ಕಂಡು ಹಿಡಿಯಾಕ ಬಳಸಿ ನಾನು ಕೆಲವೊಂದಿಷ್ಟು ಕ್ಲಾಸ್ಗಳನ್ನ ತಿಳಿಸ್ಕೊಟ್ಟಿದ್ನಿ. ಎಸ್ಪೆಷಲಿ ಏನಪ್ಪಾ ಅಂದ್ರ ನಿತ್ಯ ಸಮೀಕರಣ ಇದು 3 ಪದಗಳ ಮೊತ್ತದ ವರ್ಗದ ಸೂತ್ರ. ಈ ಸೂತ್ರವನ್ನ ನಾವು ಗುಣಲಬ್ಧಕ್ಕೂ ಬಳಸಿದ್ವಿ, ಅಪವರ್ತಿಸಾಕೂ ಬಳಸಿದ್ವಿ. ಆಮೇಲೆ ಅದೇ ರೀತಿ ಸಂಜನಾ ಗುಳಪ್ಪನವ್ರ ಮೈಕ್ ಬಂದ್ ಮಾಡು. ಅದೇ ರೀತಿ ಮತ್ತೊಂದು ನಿತ್ಯ ಸಮೀಕರಣವನ್ನು ಬಳಸಿದ್ವಿ ನಾವು, ಅದೀಗಾಗಲೇ ನಮಗೆ ಗೊತ್ತಿದ್ದು a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಮತ್ತು a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ. ಇದನ್ನ ಗುಣಲಬ್ಧಕ್ಕೂ ಬಳಸ್ತಾರೋ ಮತ್ತ ಅಪವರ್ತಿಸಾಕು ಬಳಸ್ತಾರೋ ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ನಾಗ ತಿಳ್ಕೊಂಡ್ವಿ. ಅದನ್ನ ಸಂಖ್ಯೆಗಳ ಬೆಲೆ ಕಂಡ್ಯಾಕು, ವರ್ಗಗಳ ಬೆಲೆ ಕಂಡ್ಯಾಕು ನಾವು ಈಗಾಗಲೇ ಬಳಸ್ತಿದ್ವಿ ಮುಂಚೆನು. ಓಕೆ, ಈಗ ನಾವು ಹೊಸ ನಿತ್ಯ ಸಮೀಕರಣದ ಬಗ್ಗೆ ನೋಡೋಣ. ನಿತ್ಯ ಸಮೀಕರಣ 5 ಈಗಾಗಲೇ ಬರ್ದೀನಿ ಇವತ್ನ ನಿತ್ಯ ಸಮೀಕರಣ. ಈ ನಿತ್ಯ ಸಮೀಕರಣಗಳು ಯಾವ ರೀತಿ ಬಂದು ಅನ್ನೋದು ತಿಳ್ಕೊಂಡು ಆಮೇಲೆ ಏನ್ ಮಾಡೋಣ, ಇದನ್ನ ಬಳಕೆ ಮಾಡಕ್ ನಾವು ಪ್ರಯತ್ನ ಪಡೋಣ. ಓಕೆ, ಹಂಗಾದ್ರೆ ನೋಡ್ರಿ, ಮೊದಲೇನ್ ಮಾಡೋಣ, a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೋಕ್ಕಿಂತ ಮುಂಚೆ ಘಾತ ಸೂಚಿ 3 ಅಂದ್ರ ಅರ್ಥ ಏನು ಮಾಡ್ಕೊಳ್ಳೋಣ. ಇದೊಂದು ಸರಳ ರೇಖೆ ಐತಿ. ಸರಳ ರೇಖೆಯ ಉದ್ದವನ್ನ ನಾವು ಮೀಟರ, ಸೆಂಟಿಮೀಟರ್, ಮಿಲಿಮೀಟರ್ದಾಗ ಹೇಳ್ತೀವಿ. ಸೊ ಯಾವುದೇ ಒಂದು ಅಳತೆಯನ್ನ ಹೇಳಾಕ ಅದಕ್ಕೆ ಒಂದು ಆಯಾಮ ಹೇಳ್ತಾರೋ ಅದಕ್ಕೆ ನಾವು ಸರಳ ರೇಖೆಯ ಉದ್ದವನ್ನ ಎಕ್ಸ್ ಮಾನದಾಗ ಅಳಿತೀವಿ. ಅದೇ ರೀತಿ ಆಯತದ ವಿಸ್ತೀರ್ಣವನ್ನ ಅಥವಾ ಯಾವುದೇ ಒಂದು ಪ್ರದೇಶದ ವಿಸ್ತೀರ್ಣವನ್ನ, ಈಗ ಆಯತ ಇದ್ರ ಉದ್ದ ಎಕ್ಸ್, ಅಗಲ ಎಕ್ಸ್ ಇದ್ರ ಎಕ್ಸ್ ಇಂಟು ಎಕ್ಸ್, ಉದ್ದ ಇಂಟು ಅಗಲ ಗುಣಾಕಾರ ಮಾಡಿರೋದ್ ಏನಾಕತಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಕತಿ. ಬರೇ ಎಕ್ಸ್ ಅಂದ್ರೆ ಅದ್ರ ಘಾತ ಸೂಚಿ 1 ಇತ್ತಪ್ಪ ಅಂದ್ರೆ ಅದನ್ನ ಉದ್ದಗಳನ್ನ ಅಗಲಗಳನ್ನ ಅಳ್ಯಾಕ್ ಬಳಸ್ತಾರೆ. ಬಟ್ ಯಾವಾಗ ಎಕ್ಸ್ ಸ್ಕ್ವೇರ್ ಬರ್ತೈತಿ ಅವಾಗ ಏನಾಗಿರ್ತೈತಿ, ವಿಸ್ತೀರ್ಣವನ್ನ ಅಳ್ಯಾಕ ಅದನ್ನ ನಾವು ರೇಖಾಗಣಿತವಾಗ ಅರ್ಥ ಮಾಡ್ಕೋಬಹುದು. ಎಕ್ಸ್ ಸ್ಕ್ವೇರ್, ಉದ್ದನು ಎಕ್ಸ್ ಅಗಲನು ಎಕ್ಸ್ ಇದ್ದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್. ಘಾತ ಸೂಚಿ 2 ಬಂತು ಅಂದ್ರೆ ಅದನ್ನ ನಾವು ವಿಸ್ತೀರ್ಣ ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಒಂದ ಘಾತ ಸೂಚಿ ಒಂದ ಬರೀ ಎಕ್ಸ್ ಇದ್ರ ಅದನ್ನ ಉದ್ದ ಅಗಲ ಈ ರೀತಿ ಅಳ್ಯಾಕ್ ಬಳಸ್ತಾ ಇರ್ತೀವಿ ಅಂತ ಅನ್ಕೋಬೇಕು. ಇನ್ನ ಘಾತ ಸೂಚಿ 3 ಬತ್ತಂದ್ರ ಅದ್ ಯಾವಾಗ ಸಾಧ್ಯ ಇತ್ತು ಅಂದ್ರೆ ನೋಡ್ರಿ, ಇದು ಆಯತ ಅಥವಾ ಚೌಕ ಆಗಿರ್ಲಿ, ಅವಾಗ ಅದರ ವಿಸ್ತೀರ್ಣ ಎಕ್ಸ್ ಸ್ಕ್ವೇರ್ ಆಕೈತಿ. ಉದ್ದನು ಅಗಲನು ಸೇಮ್ ಇದ್ದಾಗ ಅದು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಕೈತಿ. ಬಟ್ ಉದ್ದ ಬೇರೆ ಬೇರೆ ಇದ್ದಾಗ ಅದೇನಾಕೈತಿ ಎ ಬಿ ಅನಿಸ್ಬೋದು. ನಾ ಸೇಮ್ ಯಾಕೆ ಹೇಳತ್ತೀನಪ್ಪ ಅಂದ್ರೆ ಅದ್ರ ಘಾತ ಸೂಚಿ 2 ಬರಲಿ ಸಂಬಂಧ. ಹಂಗಿಲ್ಲಿ ಉದ್ದನು ಎಕ್ಸ್, ಅಗಲನು ಎಕ್ಸ್, ಎತ್ತರನು ಎಕ್ಸ್, ಇದಕ್ಕೆ ನಾವೇನಂತ ಕರಿತೀವಿ, ಘನ ಅಂತ ಕರಿತೀವಿ. ಮತ್ತೆ ಇದನ್ನ ಓದ್ತೀವಿ ಹೆಂಗ, a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅಂತೀವಿ ಓದ್ತೀವಿ. ಅಥವಾ ನಾವು ಕನ್ನಡದಾಗ ಓದ್ಬೇಕಾದ್ರ ಆವರಣ a ಪ್ಲಸ್ ಬಿ ದ ಘಾತ 3 ಅಂತ ಓದ್ತೀವಿ, ಅಥವಾ a ಪ್ಲಸ್ ಬಿ ಯ ಘನ ಅಂತ ಓದ್ತೀವಿ. a ಪ್ಲಸ್ ಬಿ ಯ ಘನ. ಘನ ಅನ್ನೋ ಪದ ಯಾಕೆ ಬತ್ತು ಅಂದ್ರ, ಘನ ಅಂದ್ರನ
ಈ ರೀತಿ ಇರುವಂತ ಒಂದು ಘನಾಕೃತಿಯ ಘನಫಲ. ವಿಸ್ತೀರ್ಣ ಅಂದ್ರೆ ಇದು ಈ ಏರಿಯಾ ಎಟ್ಟೈತಿ, ಹಂಗ ಘನ ಅಂದ್ರ ಘನಫಲ. ಘಾತ್ ಸೂಚಿ 3 ಬತ್ತಪ್ಪ ಅಂದ್ರ ಈ ಒಂದು ಇತರ ಜಾಗ ಎಟ್ಟೈತಿ, ಈ ಒಂದು ಡೆಸ್ಟ್ರದೊಳಗ ನಾವು ಬರೀ ಈ ಮೇಲ್ಮೈ ಅಟ್ಟ ವಿಸ್ತೀರ್ಣ ಕಂಡಿದ್ರ ಅದು 2 ಆಯಾಮ. ಇದು ಎಕ್ಸ್ ಇದ್ರೆ ಇದು ವಿಸ್ತೀರ್ಣ ಎಟ್ಟೈತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇಡೀ ಈ ಡೆಸ್ಟ್ರದೊಳಗ ಎಟ್ಟು ಕಟ್ಟಿಗೆ ಅಡಗೈತಿ, ಅಥವಾ ಈ ಡೆಸ್ಟ್ರ ಪ್ಲಾಸ್ಟಿಕ್ ದಿತ್ತು, ಒಳಗ್ ಜಾಗ ಇತ್ತು, ಹಂಗಾದ್ರೆ ಈ ಒಂದು ಡೆಸ್ಟ್ರ ಒಳಗೆ ಏನಾದ್ರೂ ತುಂಬಿಡ್ಬೇಕಾದ್ರೆ ಎಷ್ಟು ಹಿಡಿಸ್ತೈತಿ ಆ ಒಂದು ಪದಾರ್ಥ, ಅದನ್ನು ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರು, ಘನಫಲ ಅಂತ ಕರೀತಾರೆ. ಘನಫಲ. ಹಂಗಾದ್ರೆ ನೀವ್ ಏನ್ ತಿಳ್ಕೊಡ್ರಪ್ಪ ಅಂದ್ರೆ ಘಾತ್ ಸೂಚಿ 1 ಇದ್ರೆ ಅದು ಉದ್ದಗಲಗಳನ್ನ ತಿಳಿಸುವಂತ ರೇಖಾಗಣಿತದ ಪ್ರಯತ್ನ. ಘಾತ್ ಸೂಚಿ 2 ಬತ್ತಂದ್ರೆ ಅದನ್ನ ವಿಸ್ತೀರ್ಣಗಳನ್ನ ಅಳೆಯುವ ಪ್ರಯತ್ನ. ಆಮೇಲೆ ಘಾತ ಸೂಚಿ 3 ಬಂದಿತ್ತಪ್ಪ ಅಂದ್ರ ಘನಫಲವನ್ನ ಅಳೆಯೋ ಪ್ರಯತ್ನ. ಘಾತ ಸೂಚಿ 3 ಯಾಕೆ ಬರ್ತೈತಿ? ಘನಫಲವನ್ನ ತಿಳ್ಕೊಬೇಕಾದ್ರೆ ಏನ್ ಮಾಡ್ತಾರು, ಉದ್ದವನ್ನ, ಅಗಲವನ್ನ, ಎತ್ತರವನ್ನ ಗುಣಿಸ್ತಾರ. ಇಲ್ಲಿ ಉದ್ದನು ಎಕ್ಸ್, ಅಗಲುನು ಎಕ್ಸ್, ಎತ್ತರನು ಎಕ್ಸ್ ಇತ್ತಪ್ಪ ಅಂದ್ರ ಅದು ಘಾತ ಸೂಚಿ ಆಟೋಮೆಟಿಕ್ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಬರ್ತೈತಿ. ಅದಕ್ಕೆ ಘಾತ್ ಸೂಚಿ 3 ಬತ್ತಂದ್ರೆ ಏನ್ ತಿಳ್ಕೊಳ್ರಿ, ಘನಫಲ. ಘಾತ್ ಸೂಚಿ 2 ಬತ್ತಂದ್ರೆ ಏನ್ ತಿಳ್ಕೊಳ್ರಿ, ವಿಸ್ತೀರ್ಣ. ಘಾತ್ ಸೂಚಿ 1 ಬಂತಂದ್ರ ಅದು ಉದ್ದ ಅಗಲಾಗಿರ್ಬೋದು ಅಂತ ತಿಳ್ಕೊಳ್ರಿ. ಇದನ್ನ ಹೇಳ್ತಾನ ಈ ಸೂತ್ರಕ್ಕೆ ನಾ ಬರ್ತನು. ಈ ಸೂತ್ರದ ಅರ್ಥ ಏನ್, ರೇಖಾಗಣಿತೀಯ ಅರ್ಥ ಅಂದ್ರೆ ಏನು ಅಂದ್ರ ಹಿಂಗ್ ನೋಡ್ರಿ. ಒಂದ ಘನ ಐತಿ, ಅದ್ರ ಉದ್ದನು ಎ ಪ್ಲಸ್ ಬಿ, ಅಗಲೂನು ಎ ಪ್ಲಸ್ ಬಿ, ಎತ್ತರನು ಎ ಪ್ಲಸ್ ಬಿ ಅನ್ನ. ಹಂಗಾದ್ರೆ ನಮ್ಮ ಈ ಒಂದು ಘನಫಲದ ಸೂತ್ರದ ಪ್ರಕಾರ ಘನಫಲ ಕಂಡಿಡ್ತಾರ ಹೆಂಗ, ಉದ್ದ ಅಗಲ ಎತ್ತರವನ್ನ ಗುಣಿಸಿದಾಗ ಗೊತ್ತಾಗ್ತೈತಿ. ವಿಸ್ತೀರ್ಣವನ್ನ ಹೆಂಗ ಲೆಕ್ಕ ಮಾಡ್ತಾರು, ಉದ್ದ ಇಂಟು ಅಗಲ ಅಷ್ಟ. ಬಟ್ ಘನಫಲ ಇನ್ನೊಂದು ಅಳತೆಯನ್ನ ಹೆಚ್ಚಿಗೆ ಗುಣಿಸ್ಕೊತಾರ, ಉದ್ದ ಅಗಲ ಜೊತೆ ಎತ್ತರವನ್ನ ಗುಣಿಸ್ರ ಘನಫಲ ಸಿಗ್ತೈತಿ. ಹಂಗಾದ್ರೆ ಇಲ್ಲಿ ಪ್ರಕಾರ ಉದ್ದನು ಎ ಪ್ಲಸ್ ಬಿ, ಅಗಲನು ಎ ಪ್ಲಸ್ ಬಿ, ಆಮೇಲೆ ಎತ್ತರನು ಎ ಪ್ಲಸ್ ಬಿ ಅಂತ ಆದಾಗ ಮೂರು ಸೇಮ್ ಇದ್ದಾಗ ಅದೇನಾಗಿರ್ತೈತಿ, ಎ ಪ್ಲಸ್ ಬಿ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಗುಣಾಕಾರ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಆಗಿರ್ತೈತಿ. ಹಂಗಾದ್ರೆ ಕ್ಯೂಬ್ ಬಂದೈತಪ್ಪ ಅಂದ್ರೆ ಇದು ಘನಫಲ. ಹಂಗ ನೀವು ಯಾವುದೇ 3 ಸಂಖ್ಯೆಗಳ ಗುಣಾಕಾರದ ಉತ್ತರ ಬಂದಿದ್ದಪ್ಪ ಅಂದ್ರೆ ಅದು ಘನಫಲ ಆಗಿರಬಹುದು. 2 ಸಂಖ್ಯೆಗಳ ಗುಣಾಕಾರ ಅಂದ್ರದ ವಿಸ್ತೀರ್ಣ ಆಗಿರಬಹುದು. ಅಥವಾ ನೀವು ವಿಸ್ತೀರ್ಣವನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಅಲ್ಲಿ ಉದ್ದಗಲ ಹೇಳ್ಬೇಕು, ಘನಫಲವನ್ನ ವ್ಯಕ್ತಪಡಿಸಬೇಕಪ್ಪ ಅಂದ್ರ ಅಲ್ಲಿ ಉದ್ದು ಹೇಳ್ಬೇಕು, ಅಗಲು ಹೇಳ್ಬೇಕು, ಎತ್ತರನು ಹೇಳ್ಬೇಕು. ಇಷ್ಟು ನೆನಪಿಟ್ಕೊಡ್ರಿ. ನಮ್ಗೆ ಏನ್ ಮಾಡ್ತಾವ, ಒಂದು ಪ್ರಶ್ನೆ ಕೊಟ್ಟು ಇದನ್ನು ಅಪವರ್ತಿಸಿ ಉದ್ದ ಅಗಲಗಳನ್ನು ತಿಳಿಸಿ ಅಂದಿರ್ತಾರೆ. ಅವಾಗ ಏನ್ ಗುಣಾಕಾರ ಮಾಡಿದ ಬಳಿಕ ಏನ 2 ಬಂದಿರ್ತಾವು, 2 ಅಪವರ್ತನಗಳು ಬಂದಿರ್ತಾವು. ವಿಸ್ತೀರ್ಣ ಹೇಳೋತ್ನ್ಯಾಗ ಉದ್ದಗಲ ಅನ್ನೋದು, ಘನಫಲ ಹೇಳೋತ್ನ್ಯಾಗ ಒಂದಕ್ಕೆ ಉದ್ದ, ಒಂದಕ್ಕೆ ಅಗಲ, ಒಂದಕ್ಕೆ ಎತ್ತರ ಹೇಳೋದು. ಈ ರೀತಿ ಸಂದರ್ಭ ನಮ್ಮ ಕೊನೆಯ ಒಂದು ಅಭ್ಯಾಸದ ಒಂದು ಕೊನೆಯ ಭಾಗದಾಗ ಬರೋದೈತಿ, ನಿಮ್ಗೆ ಗೊತ್ತಿರಲಿ. ಈಗ ಜಸ್ಟ್ ಈ ಸೂತ್ರವನ್ನ ನಾನು ಸಾಧಿಸಿ ತೋರಿಸ್ತೇನೆ. ಓಕೆ, ಇದನ್ನು ನೀವು ಪ್ರಾಯೋಗಿಕವಾಗಿನೂ ಈ ಸೂತ್ರದ ಬಲಭಾಗವನ್ನ ಪಡಿಬಹುದು. ನಾ ಇದನ್ನ ತಾರ್ಕಿಕವಾಗಿ ಪಡೆದು ತೋರಿಸ್ತೇನೆ ನಿಮಗ. ಈಗ ನೋಡ್ರಿ, ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್, ಇದನ್ನ ನಾನು ಸೂತ್ರವನ್ನ ಪಡೀದ್ ಹೆಂಗ ಹೇಳ್ತೇನೆ ನೋಡ್ರಿ. ಅದಕ್ಕೆ ಏನ್ ಮಾಡ್ತಾನು, ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಅಂದ್ರ ಇದನ್ನ ಹಿಂಗ್ ಬರಿಬಹುದಾ, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಇದ್ರ ಘಾತ್ ಸೂಚಿ 1 ಇಡ್ತೀನಿ, ಇದ್ರ ಘಾತ್ ಸೂಚಿ ಅಥವಾ ಇದ್ರ ಘಾತ್ ಸೂಚಿ 2 ಇಡ್ತೀನಿ. ನೋಡ್ರಿ, ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಐತಿ, ಬಟ್ ಇದನ್ನ ಹೆಂಗ್ ಬರ್ತೀನಿ ನಾನು, ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಬರ್ತೀನಿ. ಬರಿಬೋದ್ಲ ಹೆಂಗ? ಮತ್ ಇವ್ ಎರಡತ್ರ ಗುಣಾಕಾರ ಘಾತ್ ಸೂಚಿ 3 ಬರ್ತದೆ. ಇದ್ರ ಘಾತ್ ಸೂಚಿ ಏನು ಇಲ್ಲ ಅಂದ್ರೆ 1 ಇರ್ತದೆ. ಇವ್ ಎರಡತ್ರದ್ದು ಗುಣಾಕಾರ ಏನಾಕೈತಿ, ಮತ್ ಎ ಪ್ಲಸ್ ಬಿ ಬ್ರಾಕೆಟ್ ಘಾತ 3 ಆಕೈತಿ. ಇನ್ನೇನಾಕೈತಿ ನೋಡ್ರಿ, ಈ ಎ ಪ್ಲಸ್ ಬಿ ಹಿಂಗೆ ಇಡ್ತಾನೆ. ಇದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಇದನ್ನ ಹೆಂಗ್ ಬರಿಬಹುದು, ಇದು ಸೂತ್ರ ಗೊತ್ತಿಲ್ಲ ನಮ್ಗ. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದು. ಏನ್ ನೋಡ್ರಿ,
ಇದೊಂದು ದೊಡ್ಡ ಪದ ಐತಿ, ಇದು ದ್ವಿಪದ ಐತಿ. ದೊಡ್ಡ ಪದವನ್ನ ಡಬಲ್ ಸಲ ಬರೀತನು, ಈ ದ್ವಿಪದವನ್ನ ನಾನು ಒಮ್ಮೆ ಎಲೆ ಗುಣಿಸ್ತನು, ಒಮ್ಮೆ ಬಿಲೆ ಗುಣಿಸ್ತನು. ಒಮ್ಮೆ ಎಲೆ ಗುಣಿಸೋದು ಅಂದ್ರೆ ಅರ್ಥ ಏನು, ಎ ಅನ್ನ ಇಡೀ ದೊಡ್ಡ ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಆಮೇಲೆ ಬಿ ಅನ್ನ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಗುಣಿಸಾತ. ಮುಂದೇನಾಯ್ತು, ಇನ್ನು ಏನ್ ಒಳಗೆ ಗುಣಿಸ್ಬೇಕು, ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್, ಎ ಇಂಟು 2ab 2 ಹಂಗ ಉಳಿತೈತಿ. ಈ ಎ ಒಂದು ಗುಣಾಕಾರ ಆಕೈತಿ, ಎ ಇಂಟು ಎ ಸ್ಕ್ವೇರ್ ಬಿ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್. ನಾ ಎ ಅನ್ನ ಈ ಮೂರು ಪದಕ್ಕೆ ಗುಣಾಕಾರ ಮಾಡಿದ್ರೆ ಇದು ಬಂತು. ಇನ್ನಿಲ್ಲಿ ಬಿ ಗುಣಿಸ್ಬೇಕು, ಬಿ ಇಂಟು ಎ ಸ್ಕ್ವೇರ್ ಬಿ ಎ ಸ್ಕ್ವೇರ್ ಅನ್ಬಹುದು, ಅಥವಾ ಎ ಸ್ಕ್ವೇರ್ ಬಿ ಅನ್ಬಹುದು. ಬಿ ಇಂಟು ಎ ಸ್ಕ್ವೇರ್, ಮೊದಲು ಎ ಸ್ಕ್ವೇರ್ ಬರದ್ ನಂತರ ಬಿ ಬರದ್ನು ಪ್ಲಸ್ 2 ಬಿ ಇಂಟು 2ab ಅಂದ್ರೆ 2a ಹೆಂಗ ಉಳಿತೈತಿ, ಬಿ ಇಂಟು ಬಿ ಇದು ಬಿ ಸ್ಕ್ವೇರ್ ಆಗ್ತದೆ, ಕರೆಕ್ಟಾ? ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್, ಬಿ ಐತಿ, ಬಿ ಅನ್ನ ಬಿ ಸ್ಕ್ವೇರ್ ಗುಣಿಸ್ಬೇಕು, ಬಿ ಇಂಟು ಬಿ ಸ್ಕ್ವೇರ್ ಬಿ ಕ್ಯೂಬ್. ಇನ್ನ ಎ ಕ್ಯೂಬ್ ಹಂಗ ಇಡ್ತನು, ಇಲ್ಲಿ 2a ಸ್ಕ್ವೇರ್ ಬಿ ಐತಿ, ಇಲ್ಲೊಂದು ಎ ಸ್ಕ್ವೇರ್ ಬಿ ಐತಿ ನೋಡ್ರಿ. ಎ ಸ್ಕ್ವೇರ್ ಬಿ ಸಜಾತಿ ಆದವು. ಇಲ್ಲಿ ಎರಡು ಎ ಸ್ಕ್ವೇರ್ ಬಿ ಅದಾವು, ಇಲ್ಲೊಂದು ಒಂದೇ ಎ ಸ್ಕ್ವೇರ್ ಬಿ ಐತಿ. ಬರೀ ಎ ಸ್ಕ್ವೇರ್ ಬಿ ಅಂದ್ರೆ ಒಂದೇ ಎ ಸ್ಕ್ವೇರ್ ಬಿ ಅಂದಾಗ, ಈಗ ಎರಡು ಎ ಸ್ಕ್ವೇರ್ ಬಿ ಒಳಗ್ ಒಂದ್ ಎ ಸ್ಕ್ವೇರ್ ಬಿ ಕೂಡ್ಸ್ರ 3 ಎ ಸ್ಕ್ವೇರ್ ಬಿ. ಆಮೇಲೆ ಇಲ್ಲೊಂದು ಎ ಬಿ ಸ್ಕ್ವೇರ್ ಐತಿ, ಇಲ್ಲೊಂದು 2ab ಸ್ಕ್ವೇರ್ ಐತಿ. ಇಲ್ಲಿ ಎ ಬಿ ಸ್ಕ್ವೇರ್ ಐತಿ, ಇಲ್ಲಿ 2ab ಸ್ಕ್ವೇರ್ ಐತಿ. ಎ ಬಿ ಸ್ಕ್ವೇರ್ ಒಳಗೆ 2ab ಸ್ಕ್ವೇರ್ ಕೂಡ್ಸಿನಂದ್ರ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್. ಇದೇ ನಮಗೆ ಬೇಕಾದ ಸೂತ್ರ, ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್. ಇದನ್ನ ಈ ರೂಪದಾಗೂ ಬರಿಬಹುದು. ನಾವು ಕಲಿಬೇಕಾದ ಹೊಸ ನಿತ್ಯ ಸಮೀಕರಣ ಯಾವುದು ಇದೆ. ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಸೂತ್ರ ಏನಪ್ಪಾ ಅಂದ್ರೆ ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ನ ಫಸ್ಟ್ ಕ ಬರ್ಕೋಬಹುದು, ಆಮೇಲೆ ಇದನ್ನ ಬರ್ಕೋಬಹುದು. ಬಟ್ ಇದು ಸೂತ್ರ ಸಾಧಿಸಿದಂಗೆ ತಾನೇ ಈ ರೀತಿ ಬಂದೈತಿ. ಇನ್ನು ಇದನ್ನು ಕೂಡ ಒಂದು ಸೂತ್ರ ಅನ್ಬಹುದು. ಇದನ್ನ ಇನ್ನೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಹೊಸ ರೂಪ ಕೊಡೋದಾದ್ರೆ ಕೊಡೋನು. ಸೊ ಇದನ್ನ ನೀವು ನೋಟ್ ಮಾಡ್ಕೊಡ್ರಿ. ಇದಕ್ಕೊಂದು ಸ್ವಲ್ಪ ಹೊಸ ರೂಪ ನಾ ಈಗ ಕೊಟ್ಟು ತೋರಿಸ್ತೀನಿ. ಹೆಂಗಪ್ಪ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ನಮಗೆ ಏನ್ ಸಿಕ್ತೀಗ, ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಸಿಕ್ತು. ನಾವ್ ಇದನ್ನ ಹಿಂಗೂ ನೆನಪಿಟ್ರು ತಪ್ಪಿಲ್ಲ, ಕರೆಕ್ಟೇ. ಇಲ್ಲ ಇದನ್ನ ಹಿಂಗ್ ನೆನಪಿಟ್ರು ನಡೀತಿತ್ತು. ಎ ಕ್ಯೂಬ್ ಪ್ಲಸ್ ಇಲ್ಲಿ ಏನ್ ಕಾಮನ್ ಹೊಡೆದ ಅದನ್ನ ಕಾಮನ್ ತೆಗೆದು, ಹೆಂಗ್ ಕಾಮನ್ ತೆಗೆದು, ಇಲ್ಲಿ 3 ಎರಡು ಕಡೆ ಐತಿ, 3 ಹೊರಗೆ ಬರೀರಿ. ಎ ಸ್ಕ್ವೇರ್ ಐತಿ, ಇಲ್ಲಿ ಎ ಐತಿ ಅಂದ್ರೆ ಕಡಿಮೆ ಘಾತ ಸೂಚಿ ಇದನ್ನ ಹೊರಗೆ ಬರೀತೀನಿ, ಎ ಹೊರಗೆ ಬರೀ. ಇಲ್ಲಿ ಬಿ ಐತಿ, ಇಲ್ಲಿ ಬಿ ಸ್ಕ್ವೇರ್ ಐತಿ, ಕಡಿಮೆ ಘಾತ ಸೂಚಿ ಇದ್ದು ಯಾವುದು ಬಿ ಐತಿ, ಬಿ ಹೊರಗೆ ಬರೀತೀನಿ. 3 ಹೊರಗೆ ಬರದ್ನಿ. ಎ ಇಲ್ಲಿ 2 ಇದ್ದು, ಇನ್ನೊಂದು ಉಳಿತು, ಬಿ ಒಂದೇ ಇತ್ತು, ಅದನ್ನ ಹೊರಗೆ ಬರದ. 3 ಹೊರಗೆ ಬರದ್ನಿ, ಎ ಒಂದು ಹೊರಗೆ ಬರದ್ನಿ, ಇಲ್ಲಿ ಬಿ 2 ಅದಾವು, ಇನ್ನೊಂದು ಉಳಿತೈತಿ ಪ್ಲಸ್ ಬಿ ಕ್ಯೂಬ್. ಇದನ್ನ ಹಿಂಗೂ ವ್ಯಕ್ತಪಡಿಸ್ತಾರೆ. ಅಥವಾ ಇದನ್ನ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ ಬಿ ಕ್ಯೂಬ ಫಸ್ಟ್ ಕ ಬರ್ಕೊಂಡು 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಅನ್ನ ನಂತರ ಕೂಡ ಬರ್ಬೋದು. ಸೊ ನೀವು ಹಿಂಗೂ ನೆನಪಿಡೋದ್ರೆ ಇಡ್ರಿ. ನನಗನ್ಸೋ ಮಟ್ಟಿಗೆ ಹಿಂಗ್ ನೆನಪಿಡೋದು ಚಲೋ. ಆದ್ರೆ ಹಿಂಗೆ ನೆನಪಿದ್ದಟ್ರು ನೀವು ಡೈರೆಕ್ಟ್ ಆಗಿ ಉತ್ತರ ಬರಿಬಹುದು, ಬಟ್ ಹಿಂಗ್ ನೆನಪಿಡೋದು ಚಲೋ. ಏನಪ್ಪಾ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ. ಹೆಂಗ ಅನ್ಬೇಕು ನೋಡ್ರಿ, ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್
3ab into bracket a plus b. ಓಕೆ, ಇನ್ನು ಇದೇ ಸೂತ್ರದೊಳಗ ನಾನು ಬಿ ಬದ್ಲಿ ಮೈನಸ್ ಬಿ ತುಂಬಿದ ಅದು ಇನ್ನೊಂದು ಸಿಗ್ತತಿ. ಬಿ ಬದ್ಲಿ ಏನ್ ತುಂಬುದು ಮೈನಸ್ ಬಿ, ಅವಾಗ ಏನಾಕೈತಿ ನೋಡ್ರಿ, ಎ ಇಲ್ಲಿ ಪ್ಲಸ್ ಬಿ ಐತಿ, ನಾ ತುಂಬತ್ನು ಮೈನಸ್ ಬಿ, ಎ ಕ್ಯೂಬ್ಗೆ ಏನು ಮಾಡತ್ತಿಲ್ಲ. ಇಲ್ಲಿ ಬಿ ಬ್ರಕೆಟ್ ಕ್ಯೂಬ್ ಐತಿ, ಇಲ್ಲಿ ಮೈನಸ್ ಬಿ ಬ್ರಕೆಟ್ ಕ್ಯೂಬ್ ಅಂತ ಬರ್ಕೋಬಹುದು. ಪ್ಲಸ್ 3 ಬಿ ಐತಿ ಮೈನಸ್ ಬಿ, ಆಮೇಲೆ ಎ ಇಲ್ಲಿ ಬಿ ಐತಿ ಮೈನಸ್ ಬಿ, ಅವಾಗ ಏನಾಕೈತಿ ನೋಡ್ರಿ, ಎ ಕ್ಯೂಬ್ ಮೈನಸ್ ಚಿಹ್ನೆನ 3 ಸಲ ಗುಣಿಸ್ರು ಮೈನಸ್ ಚಿಹ್ನೆನ, ಬಿ ಅನ್ನ 3 ಸಲ ಗುಣಿಸ್ರು ಬಿ ಕ್ಯೂಬ್. ಇಲ್ಲಿ ನೋಡ್ರಿ ಪ್ಲಸ್ ಐತಿ ಮೈನಸ್ ಐತಿ, ಪ್ಲಸ್ ಇಂಟು ಮೈನಸ್ ಮೈನಸ್ 3ab, ಇನ್ನು ಒಳಗಡೆ ಉಳಿದದ್ದು ಎ ಮೈನಸ್ ಬಿ. ಈ ಸೂತ್ರ ವ್ಯತ್ಯಾಸಕ್ಕೆ ಬಳಸ್ಬೇಕು. ಎರಡು ಪದಗಳ ಮೊತ್ತದ ಘನ ಅಂದ್ರೆ ಈ ರೀತಿ ಸೂತ್ರ ಬಳಸ್ರಿ, ಎರಡು ಪದಗಳ ವ್ಯತ್ಯಾಸದ ಘನ ಅಂದ್ರೆ ಈ ರೀತಿ ಆ ಸೂತ್ರವನ್ನ ನೆನಪಿಡ್ರಿ, ಬಳಸ್ರಿ. ಹೀಗೆ ಈ ಸೂತ್ರಗಳನ್ನ ನೆನಪಿಡೋದು ಬಹಳ ಮುಖ್ಯ. ನೆನಪಿದ್ದಾಗ ನಮಗೆ ಇವುಗಳನ್ನ ಬಳಸಕ್ಕಾಕೈತಿ. ಮತ್ತೆ ಈ ಸೂತ್ರಗಳನ್ನು ನಾವು ಈಗ ಏನ್ ಬರ್ದನ್ಲ ಈ ರೀತಿ ಬಳಸಿದ್ರೆ ಇದನ್ನ ಏನ್ ಮಾಡಿದಂಗ ಗುಣಲಬ್ಧ ಕಂಡಿಡ್ಯಾಕ ಬಳಸಿದಂಗ. ಅಂದ್ರೆ ಎ ಪ್ಲಸ್ ಬಿ ಅನ್ನುವಂತ 3 ಬ್ರಕೆಟ್ಗಳ ಗುಣಾಕಾರ ಇದು. ಇನ್ನೆಲ್ಲ ಬಿಟ್ಟು ಹಿಂಗಿದ್ದದನ್ನ ಹಿಂಗ್ ಬಳಸ್ತೀರಪ್ಪ ಅಂದ್ರೆ ಅದನ್ನ ಅಪವರ್ತಿಸಿದಂಗ. ಎರಡೂ ರೀತಿ ಮಾಡುವಂತ ಕೆಲಸ ನಮ್ಮ ಈ ಒಂದು ಅಭ್ಯಾಸದಾಗ ನಾವು. ಬಟ್ ಈ ಸೂತ್ರಗಳನ್ನ ನೀವು ಏನ್ ಮಾಡ್ರಿ, ತಲೆಯಾಗಿಟ್ಕೊಡ್ರಿ. ಇದನ್ನ ಓದ್ಬೇಕಾದ್ರೆ ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಬ್ರಕೆಟ್ ಎ ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್. ಇದನ್ನ ಓದ್ಬೇಕಾದ್ರ ಎ ಮೈನಸ್ ಬಿ ಬ್ರಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಬ್ರಕೆಟ್ ಎ ಮೈನಸ್ ಬಿ ಬ್ರಕೆಟ್ ಕಂಪ್ಲೀಟ್. ಇದನ್ನ ಹೀಗೆ ಓದ್ರಿ. ಇನ್ನು ಇದನ್ನ ಹೇಗೆ ಬಳಸೋದು ಅನ್ನೋ ಕುರಿತಾಗಿ ನಾವು ಕೆಲವೊಂದಿಷ್ಟು ಲೆಕ್ಕಗಳನ್ನ ಮಾಡಿ ತಿಳ್ಕೊಳ್ಳೋಣ. ಮೊದಲು ಇದನ್ನ ಗುಣಲಬ್ಧ ಕಂಡ್ಯಾಕ ಬಳಸೋದು. ಸೊ ಗುಣಲಬ್ಧ ಕಂಡ್ಯಾಕ ಬಳಸಾಕ ನಾವು ಒಂದು ಸಿಂಪಲ್ ಲೆಕ್ಕ ತೋತ್ನು, ಎಕ್ಸ್ ಪ್ಲಸ್ 5 ಬ್ರಕೆಟ್ ಕ್ಯೂಬ್. ಇದೊಂದು ಲೆಕ್ಕ. ಸ್ಕ್ವೇರ್ ಇದ್ದಾಗ ಹೆಂಗ್ ಬಳಸೋಣ, ಕ್ಯೂಬ್ ಇದ್ದಾಗ ಬಳಸೋಣ. ಹೆಂಗ್ ಬಳಸೋಣ, ಇದು ಕ್ಯೂಬ್ ಐತಿ, ಎರಡು ಪದ ಅದಾವ ಅಂದ ಬಳಕ ಏನ್ ಮಾಡ್ಬೇಕು, ಅದ್ ತಳಗ ಅದ್ರ ಸೂತ್ರ ಬರ್ಬಿಡ್ಬೇಕು. ಏನ್ ಸೂತ್ರ ಐತಿ, ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಕೆಟ್ ಎ ಪ್ಲಸ್ ಬಿ. ಇದನ್ನ ಹೋಲಿಕೆ ಮಾಡಿದಾಗ ಎ ಅಂದ್ರೆ ಇಲ್ಲಿ ಏನ್ ತುಂಬಬೇಕು, ಎಕ್ಸ್ ತುಂಬಬೇಕು. ಬಿ ಅಂದ್ರೆ ಏನ್ ತುಂಬಬೇಕು, ಬಿ ಅಂದಲ್ಲಿ ಇಲ್ಲಿ ಏನೈತಿ 5 ಐತಿ, ತುಂಬಿಡು. ಎಡಭಾಗದಾಗ ಲೆಕ್ಕ ಬರೀನು, ಎಕ್ಸ್ ಪ್ಲಸ್ 5 ಬ್ರಕೆಟ್ ಕ್ಯೂಬ್. ಇನ್ನಿಲ್ಲಿ ಬೆಲೆ ತುಂಬಾ ಜಾಗ ಮಾಡ್ಕೊಂಡು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಬ್ರಕೆಟ್ ಇಂಟು ಬ್ರಕೆಟ್ ಪ್ಲಸ್ ಬ್ರಕೆಟ್. ಏನ್ ನೋಡ್ರಿ, ಎ ಜಾಗದಾಗ ಎಕ್ಸ್ ತುಂಬೇಕು, ಇದು ಎಕ್ಸ್ ಎ ಜಾಗ, ಎ ಜಾಗ, ಎ ಜಾಗ. ಬಿ ಜಾಗದ 5 ತುಂಬೇಕು, ಇದು ಬಿ 5, ಇಲ್ಲಿ ಬಿ 5, ಇಲ್ಲಿ ಬಿ 5. ಹೌದಾ? ಏನಾಯ್ತು, ಎಕ್ಸ್ ಅನ್ನ 3 ಸಲ ಗುಣಿಸ್ರೆ ಎಕ್ಸ್ ಕ್ಯೂಬ್, 5 3 ಸಲ ಗುಣಿಸ್ರೆ 5 3 ಸಲ ಗುಣಿಸ್ರೆ ಎಷ್ಟು, 5 3 ಸಲ ಗುಣಿಸ್ರೆ ಎಷ್ಟು ವಿದ್ಯಾಶ್ರೀ? 5 3 ಸಲ ಗುಣಿಸ್ರೆ ಎಷ್ಟು? 120. ಎಸ್, ವೆರಿ ಗುಡ್. 125 ಪ್ಲಸ್ ಇನ್ನ 3x 5 ಗುಣಿಸುನು, 3x ಇಂಟು 5, 3 5 15 ಎಕ್ಸ್. ಬ್ರಕೆಟ್ನಾಗ ಏನೈತಿ, ಎಕ್ಸ್ ಪ್ಲಸ್ 5. ಇದಕ್ಕೆ ಇನ್ನೊಂದು ಸ್ವಲ್ಪ ಏನ್ ಮಾಡೋಣ, ಎಕ್ಸ್ ಕ್ಯೂಬ್ ಹಂಗ ಇಡೋನು, 125 ಹಂಗ ಇಡೋನು. ಈ 15x ಒಳಗ್ ಗುಣಿಸೋನು.
ನೀವು ಈ ಒಂದು ಸ್ಟೆಪ್ ಅನ್ನ ಮಾಡೋದ್ ಬೇಡಪ್ಪ ಅಂದ್ರೆ ನೇರವಾಗಿ ಈ ಸೂತ್ರ ನೆನ್ಪಿಡ್ಬೋದು. ಇಲ್ಲಿ ಆಲ್ರೆಡಿ ಒಳಗ್ ಗುಣಾಕಾರ ಮಾಡಿದ್ದನ್ನ ಬರ್ದನ್ನ. ಇಲ್ಲ ಅದು ನೆನಪಾಗುದಿಲ್ರಿ, ಈ ಸೂತ್ರ ನೆನಪಿಡಾಕ್ ಬಹಳ ಈಸಿ ಐತ್ರಿ ಅಂತಂದ್ರ, ಈ ರೀತಿ ನೆನಪಿಡಾಕ್ ಈಸಿ ಐತ್ಪ ಅಂದ್ರ ನೀವು ಇಲ್ಲಿ ಬೆಲೆ ತುಂಬ್ರಿ, ಬೆಲೆ ತುಂಬಿದ ಗುಣಿಸ್ರಿ. 15 x ಇಂಟು ಎಕ್ಸ್ ಸ್ಕ್ವೇರ್, ಆಮೇಲೆ 15 ಐದ್ಲೆ 75 ಎಕ್ಸ್, ಮುಗಿತಿದು. ಎಕ್ಸ್ ಪ್ಲಸ್ 5 ಬ್ರಾಕೆಟ್ ಕ್ಯೂಬ್ ಅಂದ್ರೆ ಇಷ್ಟು. ಇದೇ ರೀತಿ ಮೈನಸ್ ದಾಗೂ ನಮಗೆ ಕೆಲವೊಂದಿಷ್ಟು ಲೆಕ್ಕ ಕೇಳಬಹುದು, ಅದನ್ನೊಂದು ಮಾಡಿ ತೋರಿಸ್ತೀನಿ. 2x ಮೈನಸ್ 3 ಬ್ರಾಕೆಟ್ ಕ್ಯೂಬ್, 2x ಮೈನಸ್ 3 ಬ್ರಾಕೆಟ್. ಮಧ್ಯದಲ್ಲಿ ಪ್ಲಸ್ ಇದ್ದಾಗ ಈ ಸೂತ್ರ ನೆನ್ಪು ಮಾಡ್ಕೊಂಡೇವಿ, ಇಲ್ಲಿ ಮಧ್ಯದಲ್ಲಿ ಮೈನಸ್ ಇದ್ದಾಗ ಯಾವ ಸೂತ್ರ ನೆನ್ಪು ಮಾಡ್ಕೋಬೇಕು? a ಮೈನಸ್ ಬಿ ಬ್ರಾಕೆಟ್ ಕ್ಯೂಬ್, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಬ್ರಾಕೆಟ್ ಮೈನಸ್ a ಮೈನಸ್ ಬಿ. ಇದನ್ನ ಹೋಲಿಕೆ ಮಾಡಿದಾಗ ನೋಡ್ರಿ ಏನ್ ಮಾಡ್ಬೇಕು? a ಅಂದಲ್ಲಿ 2x ತುಂಬಬೇಕು, ಆಮೇಲೆ ಬಿ ಅಂದಲ್ಲಿ ಇಲ್ಲಿ ಬಿ ಐತಿ, ಇಲ್ಲಿ ಐತಿ 3 ಐತಿ, ಬಿ ಅಂದಲ್ಲಿ ಇಲ್ಲಿ 3 ತುಂಬಬೇಕು. ಸೊ ಆದೇಶ ಮಾಡ್ಬಿಡುದು, ಎಡಭಾಗಕ್ಕೆ ಲೆಕ್ಕ ಬರೀನು. 2x ಮೈನಸ್ 3 ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಕ್ಯೂಬ್ ಮೈನಸ್ ಬ್ರಾಕೆಟ್ ಕ್ಯೂಬ್ ಮೈನಸ್ 3 ಇಂಟು ಬ್ರಾಕೆಟ್, ಆಮೇಲೆ ಇಲ್ಲಿ ಬೆಲೆ ತುಂಬನು ಮೈನಸ್ ತನ ಬರ್ಕಡು. ಈಗ ನೋಡ್ರಿ, ಎ ಬೆಲೆ 2x ಇಲ್ಲೊಮ್ಮಿ, 2x ಇಲ್ಲೊಮ್ಮಿ, 2x ಇಲ್ಲೊಮ್ಮಿ. ಬಿ ಬೆಲೆ 3 ಇಲ್ಲೊಮ್ಮಿ, 3 ಇಲ್ಲೊಮ್ಮಿ, 3 ಇಲ್ಲೊಮ್ಮಿ. ಇನ್ ನೆಕ್ಸ್ಟ್ ಎರಡನ್ನ 3 ಸಲ ಗುಣಿಸ್ರ, ಆರದ ಅನ್ಬಾರ್ದು, 2 2 2 ಅಂತ ಬರ್ಕೊಂಡು ಗುಣಿಸ್ ನೋಡ್ರಿ. 8, 2ರ ಘನ 8, ಎಕ್ಸ್ ಘನ ಎಕ್ಸ್ ಕ್ಯೂಬ್, 3ರ ಘನ. ನೆಕ್ಸ್ಟ್ ಇನ್ನಿಲ್ಲಿ ಸಂಖ್ಯೆ ಗುಣಿಸೋನು. 3 2 6, 6 3 18 ಎಕ್ಸ್, ಒಳಗಡೆ 2x ಮೈನಸ್ 3. ಲಾಸ್ಟ್ ಸ್ಟೆಪ್ 8x ಕ್ಯೂಬ್ ಮೈನಸ್ 27. ಇನ್ನು ಕೇರ್ಫುಲ್ ಆಗಿರ್ಲಿ, ಚಿಹ್ನೆ ಸಹಿತ ಗುಣಿಸ್ಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 18 2 36 ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್. ಇನ್ ನೋಡ್ರಿ, ಮೈನಸ್ ಇಂಟು ಈ ಮೈನಸ್, ಇಲ್ಲಿ ಹೊರಗಡೆ ಮೈನಸ್ ಐತಿ, ಒಳಗಡೆ ಮೈನಸ್ ಐತಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಆಮೇಲೆ 18 3 54 ಎಕ್ಸ್. ಸೊ ಮುಗಿತದ. ನಾವೇನ್ ಮಾಡಿದ್ದು? 2x ಮೈನಸ್ 3 ಅನ್ನ ಗುಣಿಸಿ ಘಾತ ಸೂಚಿ 3 ಇದ್ನ ಈ ಸೂತ್ರವನ್ನ ಬಳಸಿ ಈ ರೀತಿ ಬೆಲೆ ತುಂಬಿ ಅದರ ಗುಣಲಬ್ಧವನ್ನ ಕಂಡುಹಿಡಿದೆವು. ಏನನ್ನ ಮಾಡಿ ಕಂಡುಹಿಡಿದೆವು? ಸೂಕ್ತವಾದ ನಿತ್ಯ ಸಮೀಕರಣವನ್ನ ಉಪಯೋಗಿಸಿವಿ. ಸೂಕ್ತವಾದ ನಿತ್ಯ ಸಮೀಕರಣ ಯಾವುದು? ಇಲ್ಲಿ ಪ್ಲಸ್ ಇದ್ದಾಗ ಈ ರೀತಿ, ಇಲ್ಲಿ ಮೈನಸ್ ಇದ್ದಾಗ ಈ ರೀತಿ. ಓಕೆ. ಇನ್ನು ಒಮ್ಮೆ ಏನಾಕೈತಪ್ಪ ಅಂದ್ರ ಇವು ಸಿಂಪಲ್ ಅದಾವ. ಇವ ಎಕ್ಸ್ ಪ್ಲಸ್ 5 2x ಮೈನಸ್ 3. ಒಮ್ಮೆ ಇದರಲ್ಲಿ ಭಿನ್ನ ರಾಶಿನೂ ಸೇರಿಸಬಹುದು. ಅವಾಗೂ ಅಂಜುವಂಗಿಲ್ಲ, ಅವಾಗೂ ಧೈರ್ಯಲ್ಲೇ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ನೋಡೋಣ. ಮೂರನೇ ಉದಾಹರಣೆ ನಾ ತಗೊಳತನು. 3/2x ಪ್ಲಸ್ 1 ಬ್ರಾಕೆಟ್ ಕ್ಯೂಬ್. ಇದನ್ನ ಮಾಡೋಣ. ಇಲ್ಲಿ ಏನೈತೆ ಅನ್ನೋದು ಮುಖ್ಯ ಇಲ್ಲ, 2 ಪದ ಅದಾವ. ನಡಬಾರಕ್ ಪ್ಲಸ್ ಐತಪ್ಪ ಅಂದ್ರೆ 2 ಪದ ಅದಾವ, ಅದ್ರ ಘಾತ ಸೂಚಿ 3 ಐತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡಂದಂಗ a ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್ ರೂಪದಾಗ ಇದೈತಿ. ಇದ್ರ ಉತ್ತರ ಹೆಂಗ್ ಬರಿ ಅಂದಂಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ a ಪ್ಲಸ್ ಬಿ ರೂಪದಾಗ ಇದನ್ನ ಬರಿ ಅಂದಂಗ ಬರೀನು. ಬರ್ಯಾಕ ನಾವು ಏನ್ ಮಾಡೋಣ, ಇಲ್ಲಿ a ಅಂದಲ್ಲಿ ಇಲ್ಲಿ ಏನೈತಿ 3/2x ಐತಿ, ಅದನ್ನ 3x/2 ಅಂತ ಬರ್ಕೋಬಹುದೇನು? 3/2x ಅಂದ್ರೂ ಒಂದ, 3x/2 ಅಂದ್ರೂ. ಆಮೇಲೆ ಬಿ ಅಂದ್ರ ಇಲ್ಲಿ ಬಿ ಇದ್ದಲ್ಲಿ ಇಲ್ಲಿ 1 ಐತಿ, ಇಲ್ಲಿ ಬಿ ಬೆಲೆ 1. ಸೊ ಇವೆರಡು ತಿಳ್ಕೊಂಡು ಅಂದ್ರೆ ಇದ್ರಾಗ ತುಂಬಿಡೋನು. ಹೆಂಗ್ ತುಂಬನು? ಎಡಭಾಗದಾಗ ಲೆಕ್ಕ ಬರೀನು.
3 upon 2x plus 1 bracket cube is equal to ಇದು a cube ಜಾಗ ಇದು b ಜಾಗ in plus 3 into a ಜಾಗ b ಜಾಗ bracket a ಜಾಗ plus b ಜಾಗ. ಈಗ ನೋಡಿ a ಬೆಲೆ ಏನು ತುಂಬನು 3x upon 2 3x upon 2 3x upon 2 ಇಲ್ಲಿ a ಬೆಲೆ ಇಲ್ಲಿ a ಬೆಲೆ ಇಲ್ಲಿ a ಬೆಲೆ ಇನ್ನು b ಬೆಲೆ ಏನೈತಿ 1 1 1 ಇನ್ನು ನೋಡ್ರಿ 3 3 ಸಲ ಗುಣಿಸ್ರ 27 x ಅನ್ನ 3 ಸಲ ಗುಣಿಸ್ರ x3 2 3 ಸಲ ಗುಣಿಸ್ರ 8 ಪ್ಲಸ್ 1 3 ಸಲ ಗುಣಿಸ್ರ 1 ಇನ್ನಿಲ್ಲ ನೋಡ್ರಿ ಸಂಖ್ಯೆ ಮ್ಯಾಗಿನ ಮ್ಯಾಗ ಗುಣಿಸ್ರಿ 3 3 ಐತಿ 3 3 9 9 ಒಂದ್ಲೆ 9 ತಳಗ 2 ಅಷ್ಟೇ ಐತಿ 2 ಇದ x ಆಮೇಲೆ 3x upon 2 plus 1 in next 27 upon 8 x cube ಅಂತ ಇದು ಹಿಂಗ್ ಬರಿತನು plus 1 ಇನ್ನಿದೆ ಈ ಹೊರಗಿರೋ ಪದಾನ ಒಳಗ್ ಗುಣಿಸೋಣ 9 3 27 2 2 4 ಅಂಶ ಅಂಶ ಗುಣಿಸಿನಿ ಛೇದ ಗುಣಿಸಿನಿ x into x x square next 9 upon 2 into 1 ಅಂದ್ರೆ ಒಂದಲ್ಲ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಚಿಹ್ನೆನ 9 upon 2 ಅನ್ನ 1 ಗುಣಿಸಿರೋ 9 upon 2 x ಅಂತ ಇಲ್ಲಿ ಗುಣಾಕಾರ ಇಲ್ಲ ಅಂದ್ರೆ x ಹಂಗ ಜೋಡಿ ಬರ್ಬಿಡುದು ಮುಗಿತು ಇಷ್ಟ ಇದು ಉತ್ತರ ಇದೇನು 3 upon 2x plus 1 bracket cube ದ ಘನ ಹಂಗ ಇನ್ನೊಂದು ಲೆಕ್ಕ ಮೈನಸ್ ನಾಗ ಬಿಡಿಸಿ ನೋಡೋಣ ಭಿನ್ನ ರಾಶಿಯಾಗ ಅಂದ್ರ ಅಂತ ಲೆಕ್ಕ ಅಂತ ತಗೊಂಡು x minus 2 upon 3y bracket cube ಆಗಲೇ ಬಿಡಿಸುವಾಗ ಮಧ್ಯದಲ್ಲಿ ಪ್ಲಸ್ ಇತ್ತು ಈಗ ಮೈನಸ್ ಇದ್ದಾಗ ಏನ್ ಮಾಡೋದು a minus b bracket cube is equal to a cube minus b cube minus 3ab a minus b ಈ ಸೂತ್ರ ಬಳಸಬೇಕು ಈ ಸೂತ್ರಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ a ಇದ್ದಲ್ಲಿ ಇಲ್ಲಿ x ಐತಿ ಆಮೇಲೆ ಇಲ್ಲಿ ಮೈನಸ್ b ಜಾಗದಾಗ ಇಲ್ಲಿ 2 upon 3y ಐತಿ ಅದನ್ನ ಏನ್ ಮಾಡ್ತನು 2y upon 3 ಅಂತ ಬರ್ಕೋತೀನಿ 2 upon 3y ಅಂದ್ರೂ ಒಂದ 2y upon 3 ಅಂದ್ರೂ ಈಗ ತುಂಬ್ತನು x minus 2 upon 3y bracket cube ಎಡಭಾಗ ಹಂಗ ಇರಲಿ ಬಲಭಾಗದಾಗ ಜಾಗ ತುಂಬ ಮಾಡ್ಕೋತಾನ ಹೆಂಗ a ಬೆಲೆ ತುಂಬಬೇಕಿಲ್ಲಿ b ಬೆಲೆ ತುಂಬಬೇಕಿಲ್ಲಿ a ಬೆಲೆ b ಬೆಲೆ ಇಂಟು ಬ್ರಾಕೆಟ್ a ಬೆಲೆ b ಬೆಲೆ ಬರಿಬೇಕು a ಅಂದ್ರ x x x b ಬೆಲೆ ಅಂದ್ರ 2y upon 3 2y upon 3 2y upon 3 ನೆಕ್ಸ್ಟ್ x ಅನ್ನ 3 ಸಲ ಗುಣಿಸ್ರ x ಕ್ಯೂಬ್ 2 ಅನ್ನ 3 ಸಲ ಗುಣಿಸ್ರ 8 y ಅನ್ನ 3 ಸಲ ಗುಣಿಸ್ರ y ಕ್ಯೂಬ್ 3 ಅನ್ನ 3 ಸಲ ಗುಣಿಸ್ರ 27 ಮೈನಸ್ ಈ ಅಂಶದಾಗ ಒಂದು 3 ಐತಿ ಛೇದದಾಗ ಒಂದು 3 ಐತಿ ನೋಡ್ರಿ ಅಂಶದಲ್ಲಿ 3 ಛೇದದಲ್ಲಿ 3 ಕ್ಯಾನ್ಸಲ್ ಆಗಿ ಬರೀ ಏನ್ ಉಳಿತು x into 2y ಐತಿ ಅದನ್ನ 2xy ಅಂತ ಬರೀತಾನೆ 3 3 ಕಟ್ ಹೋಗಿತ್ತು ಉಳಿತೇನೆ ಇಲ್ಲಿ x minus 2y upon 3 ಇದು x ಕ್ಯೂಬ್ minus 8 upon 27 y ಕ್ಯೂಬ್ ಮೈನಸ್ ಈ ಮೈನಸ್ ಇಲ್ಲಿ ಏನು ಪ್ರಿಂಟ್ ಇಲ್ಲ ಅಂದ್ರೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 2xy ಇಂಟು x ಅಂದ್ರೆ 2x square y x ಗುಣಾಕಾರ ಮಾತ್ರ ಆಕೈತಿ x ಇಂಟು x ಸ್ಕ್ವೇರ್ ಆಕೈತಿ y ಹಂಗ ಬರಿತೀವಿ ಎರಡು ಕೂಡ ಹಂಗ ಬರಿತೀವಿ ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 2 2 4 ಅಪಾನ್ ಇದು 3 ಇನ್ನು xy ಇಂಟು y x y ಸ್ಕ್ವೇರ್ x ಅಂತ ಹಾಗೆ ಬರಿಬೇಕಾ y ಅನ್ನ ಮಾತ್ರ ಇಲ್ಲಿ ಗುಣಾಕಾರ ಮಾಡ್ರೆ y ಇಂಟು y y ಸ್ಕ್ವೇರ್ ಮುಗೀತು ಇಷ್ಟ ಇದು x minus 2 upon y ಬ್ರಾಕೆಟ್ ಕ್ಯೂಬ್ ಅಂದ್ರೆ ಇದ್ರ ಉತ್ತರ ಇಷ್ಟೇ
ಏನಿಲ್ಲ. ಭಿನ್ನರಾಶಿ ಇದ್ರೂ ನಾವು ಕರೆಕ್ಟ್ ಆಗಿ ಆ ಸೂತ್ರವನ್ನ ಬರೋದು, ಆ ಸೂತ್ರದಲ್ಲಿ ಎ ಬೆಲೆ ಏನು, ಬಿ ಬೆಲೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ತುಂಬಿರ ಅದನ್ನ ನಾವು ಸುಲಭವಾಗಿ ಏನ್ ಮಾಡ್ಬೋದು, ವಿಸ್ತರಿಸಿ ಬರಿಬಹುದು. ಓಕೆ, ಇನ್ನು ಇದೇ ಸೂತ್ರವನ್ನ ನಾವು ಯಾವ ರೀತಿ ಸಂಖ್ಯೆಗಳ ಬೆಲೆ ಕಂಡಿಡ್ಯಾಕ ಬಳಸೋಲ್ಲ, ಹಂಗ ಏನ್ ಮಾಡ್ಬೋದು, ಸಂಖ್ಯೆಗಳ ಘನ ಕಂಡಿಡ್ಯಾಕ ಬಳಸಬಹುದು ಈ ಸೂತ್ರ. ಸಂಖ್ಯೆಗಳ ಘನ ಕಂಡಿಡ್ಯಾಕ ಹೆಂಗಪ್ಪ ಅಂದ್ರ ನೋಡ್ರಿ, 104 ಅನ್ನೋ ಸಂಖ್ಯೆ ಐತಿ, ಇದ್ರ ಘನ ಬೇಕಾಗೈತಿ ನಿಮಗೆ. ಈಗ ಸಾಮಾನ್ಯವಾದ ತತ್ವ ಏನು, 104ರ ಘನ ಅಂದ್ರ 104 3 ಸಲ ಗುಣಿಸ್ಬೇಕು. 104 ಇಂಟು 104 ಇಂಟು 104 ಅಂತ ಗುಣಿಸ್ಬೇಕು. ಅಷ್ಟು ಕಷ್ಟಪಡೋದು ಬ್ಯಾಡ್ರಿ, ನಾ ಬೇರೆ ರೀತಿ ಮಾಡ್ತಂದ್ರೆ ಈ ಸೂತ್ರ ಬಳಸು. ಹೆಂಗ್ ಬಳಸು ನೀವು? ಈ 104 ನಾವು ಹಿಂಗ್ ಬರಿಬೋದಲ್ಲ, ಹೆಂಗ 100 ಪ್ಲಸ್ 4 ಬ್ರಕೆಟ್ ಕ್ಯೂಬ್ ಅಂತ ಬರಿಬೋದಲ್ಲ. ಹಿಂಗ್ ಬರ್ದೇವ್ ಅಂದ್ರೆ ಡೆಫಿನೆಟ್ಲಿ ನಾವು ಏನ್ ಮಾಡಿದಂಗೆ ಇದನ್ನ ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ರೀತಿಯಲ್ಲಿ ಬರ್ದಂಗ. ಹಿಂಗಿದ್ದಾಗ ಉತ್ತರ ಹೆಂಗ್ ಬರಿತೀವಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಕೆಟ್ ಎ ಪ್ಲಸ್ ಬಿ ರೀತಿಯಲ್ಲಿ ಬರಿತೀವಿ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು, ಎ ಇದ್ದಲ್ಲಿ 100 ತುಂಬಬೇಕು, ಎ ಇದ್ದಲ್ಲಿ 100 ಐತಿ, ಬಿ ಇದ್ದಲ್ಲಿ ಇಲ್ಲಿ 4 ಐತಿ, ತುಂಬುನು. ಹಂಗಾದ್ರೆ ನಾವು ಮಾಡತ್ತೀವಿ 104ರ ಘನ, ನಾವು ಸೂತ್ರ ಪ್ರಕಾರ ಬರೀತೀವಿ ಬ್ರಕೆಟ್ ಕ್ಯೂಬ್ ಪ್ಲಸ್ ಬ್ರಕೆಟ್ ಕ್ಯೂಬ್ ಪ್ಲಸ್ 3 ಇಂಟು ಬ್ರಕೆಟ್ ಪ್ಲಸ್ ಬ್ರಕೆಟ್ ಪ್ಲಸ್ ಬ್ರಕೆಟ್ ಕಂಪ್ಲೀಟ್. ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ನಾವು ಅಂದ್ರೆ ಎ ಬೆಲೆ ತುಂಬಬೇಕಾಗಿತ್ತು, ಎ ಬೆಲೆ ತುಂಬಬೇಕಾಗಿತ್ತು. ಸೊ ಎ ಬೆಲೆ ಹೆಂಗ್ ತುಂಬನು, ಎ ಬೆಲೆ ಎಷ್ಟೈತಿ, 100 ಐತಿ, ಎ ಬೆಲೆ 100. ಬಿ ಬೆಲೆ ತುಂಬಬೇಕಾಗಿತ್ತು, ಬಿ ಬೆಲೆ ಎಷ್ಟೈತಿ, 4 4 4 4 4 4. ಇನ್ನೇನಾಕೈತಿ, 100 3 ಸಲ ಗುಣಿಸೋದೈತಿ. 100 3 ಸಲ ಗುಣಿಸಿದ್ರೆ 100 ಇಂಟು 100 ಇಂಟು 100 ಅಂದ್ರ ಈ ಸೊನ್ನೆಗಳ ಸಂಖ್ಯೆ 3 ಪಟ್ಟು ಆಕೈತಿ. 1 3 ಸಲ ಗುಣಿಸಿದ್ರೆ 1, ಸೊನ್ನೆಗಳ ಸಂಖ್ಯೆ 3 ಪಟ್ಟು ಅಂದ್ರ 1 ಪಟ್, 2 ಪಟ್, 3 ಪಟ್. ಪ್ಲಸ್ 4 3 ಸಲ ಗುಣಿಸಿರ 4 4 16, 16 4 64 ಪ್ಲಸ್ ಇನ್ನಿಲ್ಲ ಅಷ್ಟ ಗುಣಿಸ್ರಿ. 3 ಇಂಟು 100 300, 300 ಇಂಟು 4 1200, ಆಮೇಲೆ 100 ಪ್ಲಸ್ 4 104. ಇನ್ನ ಇದ್ರ ಅಂತಿಮ ಉತ್ತರ ಈ ಇದ್ರ ಗುಣಲಬ್ಧದ ಮ್ಯಾಗ ನಮಗ್ ನಿಂತೈತಿ. ಈ ಗುಣಲಬ್ಧ ಅಷ್ಟು ಲೆಕ್ಕ ಮಾಡ. ಓಕೆ, ನಾವು ಬರೀನು ಇದ 8000 ಆಕೈತಿದ. ಪ್ಲಸ್ 64 ಐತಿ, ಪ್ಲಸ್ 1200 ನಾವು 104 ಜೊತೆ ಅಟ್ಟ ಗುಣಾಕಾರ ಮಾಡಬೇಕು. 3 ಪಟ್ 64. ಸೊ ಗುಣಿಸೋನಿದೆ. ಇದ್ರ ಕಚ್ಚಾ ಕಾರ್ಯ ಬೇಕಾದ್ರೆ ನಾವು ಒಂದ್ ಕಡೆ ಮಾಡಿ ಬರ್ದ್ಬಿಡೋದು. 1200 104 ಗುಣಿಸೋದೈತಿ. ಸೊ ಏಟ್ ಆಕೈತಿ ನೋಡ್ರಿ, 1200 ಒಂದಲೇ 1200. ಬೇಕಾದ್ರೆ ಇದನ್ನ ಹಿಂಗ್ ಗುಣಿಸೋದು, 1200 ಇಂಟು 104. 104 ಸೊನ್ನೆಯಲ್ಲಿ 0, 104 ಸೊನ್ನೆಯಲ್ಲಿ 0, 104 ಎರಡ್ಲಿ 208. 104 ಒಂದ್ಲೆ 104 ಪ್ಲಸ್ 20 ಎಟ್ಟಾಕತಿ 4 2 1 124 800. ಸೊ ಎಲ್ಲಾ ಗುಣಲಬ್ಧ ಸುಲಭ ರೂಪಕ್ಕೆ ಬಂದಾವ. ಇದನ್ನ ಕೂಡಿಸ್ಬಿಡೋದು. ಹೆಂಗ್ ಕೂಡಿಸೋದು,
64 ಒಂದು ಕೂಡಿಸ್ಬೇಕಾಗೈತಿ. ಆಮೇಲೆ ಇದನ್ನಟ್ಟು ಕೂಡಿಸ್ಬೇಕಾಗೈತಿ. ಇದು 4, ಇದು 6, ಇದು 8, ಇದು 4, ಇದು 2, ಇದು 1, ಇದು 1 ಇಟ್ಟಾಯ್ತು ನೋಡ್ರಿ. 11, 2, 4, 8, 6, 4. 11,24,864. 11,24,864. ಇದು ಎದರ ಘನ? 104ರ ಘನ. 104 ಇಂಟು 104 ಇಂಟು 104 ನಾವು ಗುಣಿಸಿದ್ವು ಅಂದ್ರೆ ಇಟ್ಟು ಉತ್ತರ ಬರ್ತದೆ. ಓಕೆ, ಇನ್ನೊಂದು ಮೈನಸ್ನಾಗಿರೋ ಸಂಖ್ಯೆ ತಗೊಳ್ಳೋಣ. 98ರ ಘನ ಮಾಡೋಣ. 98ರ. ಸೊ 98ರ ಘನವನ್ನ ಯಾವ ರೀತಿ ಮಾಡ್ಬೇಕು ನೋಡ್ರಿ. 98ಅನ್ನ ಸುಲಭವಾಗಿ ನಮಗೆ ಲೆಕ್ಕ ಮಾಡಕ್ ಬರುವಂಗಾದ್ರೆ ಹೆಂಗ್ ಬರ್ಕೋಬೇಕು? 98ಅನ್ನ ನಾವು 100 - 2 ಘನ ಅಂತ ಬರ್ಕೋಬಹುದು. ಹಾಗಾದ್ರೆ ಇಲ್ಲಿ ಯಾವ ಸೂತ್ರದ ಬಳಕೆ ಮಾಡೋಣ? a - b ಬ್ರಾಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ a - b ಅನ್ನೋ ಸೂತ್ರ ಬಳಸು. ಇನ್ ಬಳಸಾಕ a ಜಾಗದಾಗ 100 ತುಂಬುನು, b ಜಾಗದಾಗ 2 ತುಂಬುನು. ಯಾವ ಸೂತ್ರದೊಳಗ? ಇದ ಸೂತ್ರದೊಳಗ. ಅದಕ್ಕೆ ಏನ್ ಮಾಡೋಣ? 98ರ ಘನ ನಿಮಗೆ ಬೇಕು. ಅದಕ್ಕೆ ನಾ ಏನ್ ಮಾಡತ್ತೀನಿ, ಇದನ್ನ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ a ಮೈನಸ್ b ಅಂತ ಬರೆಯೋದು. a ಜಾಗದಾಗ 100 100 100, b ಜಾಗದಾಗ 2 2 2 ಸೂತ್ರದಲ್ಲಿ ತುಂಬಿದಾಯ್ತು. ಇನ್ನ ಇದು 100ಅನ್ನ 3 ಸಲ ಗುಣಿಸಿದ್ರೆ ಇಷ್ಟ ಆಗ್ತದೆ. 3 ಪಟ್ಟು 0 ಬರೆಯೋದು ಅಂದ್ರೆ 10 ಲಕ್ಷ. ಮೈನಸ್ 2ರ ಘನ 8 ಮೈನಸ್ 100 ಇಂಟು 300 302 600 ಇಂಟು 102 ಕಳೆದ್ರೆ 98. ಇನ್ನಿದು 10 ಲಕ್ಷ ಮೈನಸ್ 8 ಮೈನಸ್ ಈ 600ಕ್ಕ 98 ಗುಣಾಕಾರ ಮಾಡ್ರಿ. 600 ಅಥವಾ ನಾವು 2 0 ಅಂತೂ ಬರ್ತೈತಿ. ಬರೀ 98ಕ್ಕ 6 ಗುಣಿಸ್ರಿ. 6 8 48, 6 9 54, 54 4 58. ಅಂದ್ರೆ ಇದು 50 ಬರೀ 98 6 588 ಬಂದೈತಿ. ಈಗ ಇದು 0 ಒಂದ 98 0 ಇಂಟು 0 ಇಷ್ಟು ಬರ್ತೈತೆ. ಇನ್ನು ಕೋಣೆ ಇವೆರಡು ಸೇಮ್ ಚಿಹ್ನೆ ಅದಾವು. ಇದನ್ನೇನ್ ಮಾಡೋನು? ಕಳೆದ ಆಮೇಲೆ ಇದ್ರ ಜೊತೆ ಕಳೆದ್ ಬಿಡೋನು. ಇವತ್ತು ಕುಡ್ಸುನು. ಇವೆರಡು ಸೇಮ್ ಚಿಹ್ನೆ ಅದಾವು. ಈಗ ಇದು 10 ಲಕ್ಷ ಹಂಗೆ ಇಡೋನು. ಇದನ್ನ ಕೂಡ್ಸೋದ್ರ ಅರ್ಥ ಏನು? 8 ಇದು ಎಷ್ಟಾಕೈತಿ? 58,800 ಮತ್ತೆ 8 ಒಂದು ಕೂಡ್ಸ್ರ 58,808 ಆಕೈತಿ. ಈಗ ಫೈನಲ್ ಆಗಿ ಇದರ ಕಳೆದ್ ಬಿಡ್ರಿ. 10 ಲಕ್ಷದೊಳಗ 0.885 ಕಳೀರಿ. 10ರಾಗ 8 ಕಳೆದ್ರ 2 ಕೈಲ 1, 10ರಾಗ 1 ಕಳೆದ್ರ 9 ಕೈಲ 1, 10ರಾಗ 8 1 ಸೇರಿ 9 ಕಳಿಬೇಕು. 10ರಾಗ 9 ಕಳೆದ್ರ 1 ಕೈಲ 1, 10ರಾಗ 8 1 ಸೇರಿ ಮತ್ತೆ 9 ಕಳಿಬೇಕು 1, 10ರಾಗ 5 1 ಸೇರಿ 6 ಕಳಿಬೇಕು. 10ರಾಗ 6 ಕಳೆದ್ರ 4 ಕೈಲ 1, 10ರಾಗ 1 ಕಳೆದ್ರ 10ರಾಗ 1 ಕಳೆದ್ರೆ 9 ಕೈಲ 1, 1ರಾಗ 1 ಸಣ್ಣ ಕಳೆದ್ರೆ 0. ಅಂದ್ರೆ ಇಟ್ಟು ಬರ್ತದೆ ನೋಡ್ರಿ. ನೀವು ಒಂದ್ ಮಾಡಿ ನೋಡ್ರಿ. 941192
941192 9,41,192 9,41,192 ಇದನ್ನ ಘನ ಕಂಡಿಡ್ಯಾಕನು ಈ ರೀತಿ ಈ ಸೂತ್ರವನ್ನ ಬಳಸಬಹುದು. ಓಕೆ, ಇನ್ನ ಈ ಸೂತ್ರವನ್ನ ಸಂಖ್ಯೆಗಳ ಬೆಲೆ ಕಂಡಾಕು ನಿಮಗ ಮಾಡಿ ತೋರ್ಸಿನಿ. ಆಮೇಲೆ ಎರಡು ಪದಗಳ ಘನ ಕಂಡಾಕು ಯಾವ ರೀತಿ ಸೂತ್ರವನ್ನ ಬಳಸಬೇಕು ಅನ್ನೋದನ್ನು ಮಾಡಿ ತೋರ್ಸಿನಿ. ಇನ್ನು ಇದಕ್ಕೆ ತಕ್ಕಂತೆ ಅಪವರ್ತಿಸುವ ಲೆಕ್ಕನು ಕೂಡ ಮಾಡಿ ನೋಡೋಣ ಅಂತ. ಅಪವರ್ತಿಸುವ ಲೆಕ್ಕ. ಸೊ ಸಂಖ್ಯೆಗಳ ಮ್ಯಾಗ ಇನ್ನೊಂದು ಬೆಲೆ ಕಂಡಿದ್ದು ತೋರ್ಸ್ಲ ಗೊತ್ತಾಯ್ತದು. ಗೊತ್ತಾಯ್ತಲ್ಲ ಎಲ್ಲರಿಗೆ? ಸಂಖ್ಯೆಗಳ ಬಗ್ಗೆ ಯಾವ ರೀತಿ ಇದನ್ನ ಬಳಸಬೇಕು, ಸಂಖ್ಯೆಗಳ ಬಗ್ಗೆ ನೀವು ಪುಸ್ತಕದಾಗಿರೋ ಲೆಕ್ಕ ಮಾಡ್ತಿರಲ್ಲ. ಒಂದು ಟ್ರಿಕ್ ಕೊಡ್ತೀನಿ ನೋಡ್ರಿ. 7ನೇ ಲೆಕ್ಕ 999 999ರ ಘನ. ಇದನ್ನ ಹೆಂಗ ಪರಿವರ್ತನೆ ಮಾಡಿ ಕೊಡ್ತೇನೆ ಅವೆಲ್ಲ. 999ರ ಘನ ಕನ್ನಡಕ್ಕೆ ಏನ್ ಮಾಡ್ರಿ, ಇದನ್ನ 1000 ಒಳಗು ಒಂದ್ ಕಳೀರಿ, ಆಮೇಲೆ ಈ ಸೂತ್ರ ಅನ್ವಯಿಸ್ರಿ. ಆದ್ರೆ ಇಲ್ಲಿ ಸ್ವಲ್ಪ ಸೊನ್ನೆಗಳ ಸಂಖ್ಯೆ 3 ಪಟ್ಟ ಅಂದ್ರ ಅದನ್ನ ಕೇರ್ಫುಲ್ ಆಗಿ ಬರೀರಿ. ಇಲ್ಲಿ 2 ಸೊನ್ನೆ ಇದ್ದಾಗ 6 ಸೊನ್ನೆ ಬರ್ತಾವು, ಇಲ್ಲಿ 3 ಸೊನ್ನೆ ಇದ್ದಾಗ 9 ಸೊನ್ನೆ ಬರ್ತಾವ ನೋಡ್ರಿ. ಇದನ್ನ ಕೇರ್ಫುಲ್ ಆಗಿ ನೆನಪು ಮಾಡ್ರಿ. ಇದನ್ನ ಬಳಸಿ ಇದ್ರ ಘನ ಕೂಡ ನೀವು ಕಂಡುಹಿಡಿಯಿರಿ. ಇದೊಂದು ಹೋಮ್ವರ್ಕ್ ಅಂತ ಮಾಡ್ರಿ. ನಾ ಕೊನೆಯಲ್ಲಿ ಇನ್ನೂ ಕೆಲವೊಂದಿಷ್ಟು ಹೋಮ್ವರ್ಕ್ ಏನಾದ್ರು ಕೊಡ್ತಿದ್ರೆ ನಿಮ್ಗೆ ಕೊಡ್ತೀನಿ, ಬಟ್ ಇದನ್ನ ನೀವು ಕಂಟಿನ್ಯೂ ಮಾಡಿ. ಇನ್ನು ಇದೇ ಸೂತ್ರವನ್ನ ಬಳಸಿ ನಾವು ಅಪವರ್ತಿಸುವುದು ಹೇಗೆ ಅನ್ನೋದು. ಅಪವರ್ತಿಸುವುದು ಅಪವರ್ತಿಸಿ. ಈಗ ಈ ಸೂತ್ರವನ್ನ ನಾವು a ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಏನ್ ಮಾಡ್ತಿದ್ವಿ, ಎಡಭಾಗದಾಗ ಬರ್ಕೋತಿದ್ವಿ. ಇದನ್ನ ಬಲಭಾಗದಾಗ ಬರ್ಕೊಂಡ್ರೆ ಅದು ಏನಾಕೈತಿ, ಸೂತ್ರ ಹಿಂಗ ಆಕೈತಿ ನೋಡ್ರಿ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಕೆಟ್ a ಪ್ಲಸ್ ಬಿ. ಈ ರೀತಿ ಬಳಸಿದ್ರೆ ಇದನ್ನ ಅಪವರ್ತಿಸಾಕ್ ಬಳಸಿದಂಗ. ಆಮೇಲೆ ಇದೇ ರೀತಿ ಮೈನಸ್ನಾಗಿದ್ದಾಗ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಬ್ರಕೆಟ್ a ಮೈನಸ್ ಬಿ. ಇದನ್ನ ನೀವು ಈ ರೀತಿ ಬಳಸಿದ್ರೆ ಇದನ್ನು ಅಪವರ್ತಿಸಿದಾಗ ಬಳಸಿದಂಗ. ಬಟ್ ಎಲ್ಲಾ ಕಡೆ ಪ್ಲಸ್ ಚಿಹ್ನೆನ ಕಾಣ್ತಿದ್ದು ಅಂದ್ರೆ ಇದನ್ನ ಬಳಸಬೇಕು. ಈ ರೀತಿ ಮೈನಸ್ ಚಿಹ್ನೆಗಳು ಕಾಣ್ತಿದ್ದು ಅಂದ್ರೆ ಇದನ್ನ ಬಳಸಬೇಕು. ಸೊ ಇವೆರಡಕ್ಕೂ ಬಳಸಿ ಅಪವರ್ತಿಸುವುದು ಹೇಗೆ ಅನ್ನುವಂತ ಲೆಕ್ಕಗಳನ್ನ ನಾ ಈಗ ಹೇಳ್ತೇನೆ. ನಂಬರ್ 1 ಲೆಕ್ಕ 8a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್. ಇನ್ನು ಈ ಸೂತ್ರಗಳ ಪ್ರಕಾರ ಅದು ನಮಗೆ ಅಪವರ್ತಿಸಕ್ ಸಾಧ್ಯ ಐತೋ ಇಲ್ಲೋ ಅಂತ ಹೆಂಗ್ ತಿಳ್ಕೊಬೇಕಪ್ಪ ಅಂದ್ರೆ, ಕಂಪಲ್ಸರಿ ನಮಗೆ ಏನಾಗ್ಬೇಕು, ಈ ಸೂತ್ರದ ಹಂಗೆ 2 ಘನ ಪದ ಅದಾವಲ್ಲ, ಕ್ಯೂಬ್ ಕ್ಯೂಬ್ ಅದಾವಲ್ಲ, ಹಂಗ ಈ ಕೊಟ್ಟ ಲೆಕ್ಕದೊಳಗು 2 ಪದ ಏನಾಗಿರ್ಬೇಕು, ಘನ ಪದ ಇರಬೇಕು. ಘಾತ್ ಸೂಚಿ 3 ಬರಿಯುವಂತ ಇರಬೇಕು. ಘಾತ್ ಸೂಚಿ 8 ಬರಿಯಂಗಿರ್ಬೇಕು, 3 ಬರಿಯಂಗಿರ್ಬೇಕು. ಆಮೇಲೆ ಉಳಿದೆರಡು ಪದಗಳು ಎಕ್ಸ್ಟ್ರಾ ಇರ್ಬೇಕು, ಅವತ್ತು ಹೊಂದಾಣಿಕೆ ಮಾಡಕ್ ಬರ್ತದೆ. ಬಟ್ ಘನ ಪದಗಳು ಇರ್ಬೇಕು. ಇಲ್ಲದ ನೋಡ್ರಿ, ಇದು ಘನ ಆಕೈತಿ, ಇದು ಘನ ಐತಿ. ಹಂಗಾದ್ರೆ ಇದನ್ನೇನ್ ಮಾಡೋಣ, ಹಿಂಗ್ ಬರೀ ನೋಡ್ರಿ. 2a ಬ್ರಕೆಟ್ ಕ್ಯೂಬ್ ಬರಿಬೋದನ್ ನೋಡ್ರಿ. 8ರ ಘನಮೂಲ 2 ಅಥವಾ 2ನ 3 ಸಲ ಗುಣಿಸಿದ್ರೆ 8 ಬರ್ತದೆ. a ಕ್ಯೂಬ್ ಅನ್ನ a ನ 3 ಸಲ ಗುಣಿಸಿದ್ರೆ a ಕ್ಯೂಬ್ ಬರ್ತದೆ. ಪ್ಲಸ್ ಇದನ್ನ b ಬ್ರಕೆಟ್ ಕ್ಯೂಬ್ ಪ್ಲಸ್. ಇಲ್ಲಿ ಏನ್ ಮಾಡೋಣ, ಈ ಸೂತ್ರಗತಿ ಹೆಂಗೆ ಇಲ್ಲಿ 3ab ಕಾಮನ್ ಅದಾವಲ್ಲ, ಹಂಗ ಇಲ್ಲಿ ಕಾಮನ್ ತೆಗಿಯಕ್ ಟ್ರೈ ಮಾಡೋಣ. ಏನ್ ಕಾಮನ್ ಹೊಂದತ್ ನೋಡ್ರಿ, ಏನ್ ಕಾಮನ್ ಹೊಂದತ್ ನೋಡ್ರಿ. ಇಲ್ಲಿ 12 6 ಮೆಗ್ಯಾಕ್ ಬರ್ತಾವ. a ಸ್ಕ್ವೇರ್ a ದೊಳಗ ಅತಿ ಕಡಿಮೆ ಘಾತ್ ಸೂಚಿ ಇದ್ದದ್ದು a, ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ದೊಳಗ ಕಡಿಮೆ ಇದ್ದದ್ದು ಬಿ. ಉಳಿತೇನೋ ಒಳಗ್ ಬರೀನು. ಈ 2 ಪದದೊಳಗ 6 ಹೊರಗೆ ಬರೆದಿದ್ದೇವೆ. ಹಂಗಾದ್ರೆ ಇಲ್ಲಿ 12 ಐತಿ. 6 ಎಷ್ಟಲೆ 12, 6 2.
ಇಲ್ಲಿ ಎರಡು ಎ ಇದ್ದು ಒಂದು ಎ ಹೊರಗೆ ಬರ್ದಿರಂದ್ರೆ ಇನ್ನೊಂದು ಎ ಒಳಗೆ ಉಳಿದು ಪ್ಲಸ್ ಬಿ ಒಂದ ಇತ್ತು ಅದನ್ನ ಹೊರಗೆ ಬರ್ದಿದ್ದಾರೆ. ಇನ್ನು ಇಲ್ಲಿ ಬರೋಣ, ಆರ್ ಒಂದ ಇತ್ತು ಹೊರಗೆ ಬರ್ದಿರಿ, ಆರ್ ಇಲ್ಲಿ ಹೊರಗೆ ಬಂದದ್ದು. ಇಲ್ಲಿ ಎ ಒಂದ ಐತಿ ಅದನ್ನ ಎ ಹೊರಗೆ ಬರ್ದಿದ್ದಾರೆ. ಇಲ್ಲಿ ಬಿ ಯಾಡದವು ಇನ್ನೊಂದು ಬಿ ಒಳಗೆ ಉಳಿದು. ಇನ್ನು ಇನ್ನೊಂದು ಸ್ವಲ್ಪ ಇದನ್ನ ಹಿಂಗೆ ಬರೀನು, 2a ಬ್ರಕೆಟ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಇಂಟು ಬ್ರಕೆಟ್ ಇಂಟು 2a ಪ್ಲಸ್ ಬಿ. ಇಲ್ಲಿ 6 ಎ ಬಿ ಐತಿ, ಬಟ್ ನನಗೆ 3 ಎ ಬಿ ರೂಪದಾಗ ಬರಿಬೇಕು. ಅದು ಬರೆಯಕ್ಕೆ ಸಾಧ್ಯತೆ ನೋಡ್ರಿ, ನಾ 3 ಬರ್ದನಿ. ಇಲ್ಲಿರುವ 2a ಇಲ್ಲಿ ಬರೀರಿ, ಇಲ್ಲಿ ಇರುವ ಬಿ ಇಲ್ಲಿ ಬರೀರಿ. ಅಂದ್ರೆ ಇದು ಎ ಬೆಲೆ 2a ಅಂದಂಗ, ಬಿ ಬೆಲೆ ಬಿ ಏನ ಅಂದಂಗ. ಇದನ್ನ ಗುಣಿಸಿ ನೋಡ್ರಿ, ಜಸ್ಟ್ ಇದು ಸರಿ ಹೊಂದದ್ದೀನಿ. 3 2 6 ಎ ಇಂಟು ಬಿ ಎ ಬಿ. ಅಂದ್ರೆ ಒಟ್ಟಿನೊಳಗೆ ಈ ಸೂತ್ರ ಪ್ರಕಾರ ಇಲ್ಲಿ ಎಲ್ಲಾ ಕಡೆ ಪ್ಲಸ್ ಇದ್ರೆ ಈ ಸೂತ್ರ ಪ್ರಕಾರ ಬರೀತಾ ಹೋಗ್ಬೇಕು. ಇಲ್ಲಿ ಮೈನಸ್ ಇದ್ದಂದ್ರೆ ಈ ಸೂತ್ರ ಪ್ರಕಾರ ಬರೀತಾ ಹೋಗ್ಬೇಕು. ಇಲ್ಲಿ ಎಲ್ಲಾ ಕಡೆ ಪ್ಲಸ್ ಇರೋದ್ರಿಂದ ಇದನ್ನ ಈ ರೂಪದಾಗ ಬರೆಯಾ ಸ್ಟಾರ್ಟ್ ಮಾಡಿ ಸಾಧ್ಯ ಆಗೈತಿ ನನಗೆ. ಸೊ ಸಾಧ್ಯ ಆಗೈತಪ್ಪ ಅಂದ್ರೆ ಸೂತ್ರ ನೆನಪು ಮಾಡ್ಕೋತನು. ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಎ ಬಿ ಬ್ರಕೆಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ರೂಪದಲ್ಲಿದೆ. ಇದು ಮ್ಯಾಗಿಂದ ಕೆಳಗಿಂದ ನೋಡಿದಾಗ ಇದು ಮ್ಯಾಗ ಏನ್ ಬರ್ದೇವಲ್ಲ, ಇದು ಈ ಸೂತ್ರದ ಎಡಭಾಗದ ಗತಿ ಐತಿ. ಹಂಗಾದ್ರೆ ಡೆಫಿನೆಟ್ಲಿ ಏನಾಕೈತಿದ, ಎ ಎಂದಲ್ಲಿ ಇಲ್ಲಿ ಎಲ್ಲೆಲ್ಲಿ ಎ ಐತಿ, ಇಲ್ಲಿ 2a ಐತಿ. ಇಲ್ಲಿ ಎಲ್ಲೆಲ್ಲಿ ಬಿ ಐತಿಲ್ಲ ಅಲ್ಲಿ ಕೂಡ ಬಿ ಐತಿ. ಹಂಗಾದ್ರ ಈ 8a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 12a ಸ್ಕ್ವೇರ್ ಬಿ ಪ್ಲಸ್ 6a ಬಿ ಸ್ಕ್ವೇರ್ ಅನ್ನ ಅಪವರ್ತಿಸಿದ್ವಿ ಅಂದ್ರ ಇದು ಈ ರೂಪದಾಗ ಐತಪ್ಪ ಅಂದ್ರೆ ಇದನ್ನ ಈ ರೂಪದಾಗ ಬರಿಬೇಕು ನಾವು. ಆದ್ರೆ ಎ ಅಂದಲ್ಲಿ ಏನ್ ತುಂಬಬೇಕು, 2a ತುಂಬಬೇಕು. 2a ಬಿ ಅಂದಲ್ಲಿ ಬಿನ ತುಂಬಬೇಕು, ಬ್ರಕೆಟ್ ಕ್ಯೂಬ್. ಮುಗಿತು ನೋಡ್ರಿ. ಏನೇನ್ ಮಾಡಿದ್ವಿ ನಾವು, ಗುರಿ ಏನು, ಎರಡು ಘನ ಪದ ಇದ್ದಾಗ ಅದನ್ನ ಈ ರೂಪದಾಗ ಬರೆಯಕ್ ಟ್ರೈ ಮಾಡ್ಬೇಕು. ಎಲ್ಲಾ ಕಡೆ ಪ್ಲಸ್ ಇದ್ರೆ ಇದ ರೂಪನಾಗ ಅದನ್ನ ಬರ್ತೈತೆ ಅಂತ ಚೆಕ್ ಮಾಡಿ ಅದನ್ನ ಅಪವರ್ತಿಸಿ ಹಿಂಗ್ ಬರಿಬೇಕು. ಮೈನಸ್ ಇದ್ದಾಗ ಇದನ್ನ ಬಳಸ್ಬೇಕು. ಸೊ ಮೈನಸ್ ಇದ್ದಾಗ ಹೆಂಗ ಲೆಕ್ಕ ಮಾಡ್ಬೇಕು ಅನ್ನೋದು ಲೆಕ್ಕ ತೋತು ನೋಡ್ರಿ. ಎರಡನೇ ಲೆಕ್ಕ 64 ಎ ಕ್ಯೂಬ್ ಮೈನಸ್ 27 ಬಿ ಕ್ಯೂಬ್ ಮೈನಸ್ 144 ಎ ಸ್ಕ್ವೇರ್ ಬಿ ಪ್ಲಸ್ 108 ಎ ಬಿ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಅಂದ್ರೆ ಮೈನಸ್ ಮಿಕ್ಸ್ ಆಗ್ಯಾವ. ಮೈನಸ್ ಮಿಕ್ಸ್ ಆದ್ರೆ ಈ ಒಂದು ಸೂತ್ರವನ್ನ ಬಳಕೆ ಮಾಡಕ್ ಪ್ರಯತ್ನ ಪಡ್ಬೇಕು. ಎಲ್ಲ ಕಡೆ ಪ್ಲಸ್ ಇದ್ರೆ ಮ್ಯಾಗಿನ್. ಸೊ ಹಂಗಾದ್ರೆ ಏನ್ ಮಾಡೋಣ, 64 ಹಿಂಗ್ ಬರೀನು. 64 ಅಂದ್ರೆ ಇದು 4 4 16, 16 4 64. ಇದನ್ನ 64 ಎ ಕ್ಯೂಬ್ ಅನ್ನ 4a ಬ್ರಕೆಟ್ ಕ್ಯೂಬ್ ಅಂತ ಬರೀಬಹುದು. 4 3 ಸಲ ಗುಣಿಸಿದ್ರೆ 64, ಎ ಅನ್ನ 3 ಸಲ ಗುಣಿಸಿದ್ರೆ ಎ ಕ್ಯೂಬ್ ಮೈನಸ್ ಇದನ್ನ ಹೆಂಗ್ ಬರೀನು, 3b ಬ್ರಕೆಟ್ ಕ್ಯೂಬ್ ಅಂತ ಬರೀನು. 3ರ ಘನ 27, ಬಿ ದ ಘನ ಬಿ ಕ್ಯೂಬ್. ಇನ್ ಇಲ್ಲಿ ಕಾಮನ್ ತೆಗೆದು ಬರೀ ನೋಡ್ರಿ, ಏನ್ ಕಾಮನ್ ಹೊಂಟೈತಿ, 144 108 ಏನ್ ಕಾಮನ್ ಹೊಂಟೈತಿ, ಯಾವ ಮಗ್ಯಾಗ ಬರ್ತಾವ ನೋಡ್ರಿ. 144 ಮತ್ತು 108 ಯಾವ ಮಗ್ಯಾಗ ಬರ್ತಾವ. ಹದಿನೆಂಟನ ಮಗೆ ಬರ್ತಾವು. ವೆರಿ ಗುಡ್. 18 ಕಾಮನ್ ತೆಗಿ ಮಗ. ಸೊ 18 ಕಾಮನ್ ತೆಗಿಬೇಕಾದ್ರೆ 18 ಎಷ್ಟಲೇ 144 ನೋಡ್ರಿ ಮೊದಲ. ಓಕೆ, 18 ಕಾಮನ್ ಆಕೈತಿ. ಇಲ್ಲಿ ಸ್ಕ್ವೇರ್ ಎ ಐತಿ, ಆಮೇಲೆ ಇದೊಳಗ ಅತಿ ಸಣ್ಣ ಬಿ. ಈಗ ನೋಡ್ರಿ 18 8 144. ಇಲ್ಲಿ ಎ ಸ್ಕ್ವೇರ್ ಯಾವ್ದಿದ್ದು
ಗುಣಿಶ್ ನೋಡೋಣ ಆಕೆ ಹೇಳೋದು ಕರೆಕ್ಟ್ ಐತೇನಿಲ್ಲ. 18 ಎಂಟ್ಲೆ ಆದ್ರೆ 144 ಬರ್ತೈತಿ. 8 ಎಂಟ್ಲೆ 64, 8 ಒಂದ್ಲೆ 8, 6, 14 ಕರೆಕ್ಟ್ ಐತಿ. ಆಮೇಲೆ ಇನ್ನ ಇಲ್ಲಿ ಬಿ ಒಂದ ಇತ್ತು ಹೊರಗೆ ಬರ್ದ. ಇನ್ ನೋಡ್ರಿ, ಯಾವಾಗ ಬ್ರಕೆಟ್ ಹೊರಗೆ ಮೈನಸ್ ಚಿಹ್ನೆ ಕಾಮನ್ ತೆಗಿತಿರ್ಲ ಒಳಗಿನ ಚಿಹ್ನೆ ಬದಲು ಮಾಡ್ಬೇಕು. ಮೈನಸ್ ತೆಗೆದ್ರಿ ಕಾಮನ್ ಇಲ್ಲಿ, ಇದು ಮೈನಸ್ ತೆಗಿಯಂತ ಇದು ಪ್ಲಸ್ ಇದ್ದದ ಏನಾಕೈತಿ ಮೈನಸ್ ಆಕೈತಿ. ಯಾಕಂದ್ರೆ ಇದನ್ನ ಒಳಗೆ ಹೋದಾಗ ಮತ್ತೆ ಇದು ಪ್ಲಸ್ ಆಗ್ಬೇಕಲ್ಲ, ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ಬೇಕು. ಅದಕ್ಕೆ ಇನ್ 18 ಎಷ್ಟಲೇ 108 ನೋಡ್ರಿ, 18 ಆರ್ಲೆ 108. ಓಕೆ 6 18 ಆರ್ಲೆ ನಾವು ಹಂಗಾದ್ರೆ ನೀ 18 ಕಾಮನ್ ತೆಗಿಯಕ್ ಹಚ್ಚಬಾರ್ದಾಗಿತ್ತು ನಮಗೆ. 36 ತೆಗಿಯಕ್ ಹಚ್ಚಿದ್ರೆ ಚಲೋ ಐತಿ. ಇವು 18 ಮಗ್ಯಾಗ ಬರ್ತಾವು ಒಪ್ಕೊಳ್ಳುನು, ಆದ್ರೆ 36 ಮಗ್ಯಾಗೂ ಬರ್ತಾವ ನೋಡ್ರಿ. 36 ಮಗ್ಯಾಗು, ಯಾಕಂದ್ರೆ ನಾವು ಯಾವ್ದನ್ನ ಕಾಮನ್ ತೆಗಿಬೇಕಪ್ಪ ಅಂದ್ರೆ ಇವುಗಳಲ್ಲಿ ಅತಿ ದೊಡ್ಡ ಅಪವರ್ತನವನ್ನ ಕಾಮನ್ ತೆಗಿಬೇಕು. 18 ಓಕೆ, 18 ಓಕೆ, ಬಟ್ 36 ತೆಗೆದ್ರೆ ಚಲೋ ಐತಿ. ಸೊ ಅದಕ್ಕೆ 36 ತೆಗೆದ್ರೆ ಚಲೋ. ಬಟ್ ನಿಮ್ಗೆ ಗೊತ್ತಾಗ್ಲಿಲ್ಲ ಹಿಂಗ್ ಮಾಡಿದ್ರೆ ಓಕೆ ಇರ್ಲಿ, ಆದ್ರೆ 36 ತೆಗೆದ್ರೆ ನೆಟ್ ಒಳ್ಳೇದೈತಿ. ಈಗ ಮಾಡಿವೇ ಇರ್ಲಿ, ತಪ್ಪು ಮಾಡೋದ್ ಬೇಡ, ಇದು ಕಾಟ್ ಮಾಡೋದ್ ಬೇಡ, ಹಿಂಗ ಇರ್ಲಿ. ಆಮೇಲೆ ಇದ ಎ ಬಿ ತೆಗೆದೇವ್ ಅಂದ್ರೆ ಇಲ್ಲಿ ಎ ಒಂದಿತ್ತು ಹೊರಗೆ ಬರ್ದ್ನಿ, ಇಲ್ಲಿ ಬಿ ಆಡ್ದ ಅಂದ್ರೆ ಇನ್ನೊಂದು ಬಿ ಒಳಗ್ ಉಳಿತು. ಈಗ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆಕೈತಿ, ಆಗತ್ತೆ 4a ಬ್ರಕೆಟ್ ಕ್ಯೂಬ್ ಮೈನಸ್ 3e ಬ್ರಕೆಟ್ ಕ್ಯೂಬ್ ಮೈನಸ್. ಈಗ ನೋಡ್ರಿ 18ab ಈ ತರ ಇನ್ನಟ್ ಕಾಮನ್ ತೆಗೆದ್ ಬಿಡೋಣ. 8 6 ಒಳಗ 2 ಮಗಿ ಕಾಮನ್ ಮಾಡ್ದು, 2 4 ಮೈನಸ್ 2 ಒಂದು ಕಾಮನ್ ತೆಗೆದಾಗ ಇಲ್ಲಿ 2 3. ನೀವು ಅದ 36 ಕಾಮನ್ ತೆಗೆದಿರ ಇಲ್ಲಿ 4a ಬರ್ತಿತ್ತು, ಇಲ್ಲಿ 3b ಬರ್ತಿತ್ತು. ಇಲ್ಲಿ 36 ಕಾಮನ್ ತೆಗೆದಿದ್ರ ಅಂದ್ರೆ ಈಗ 36 ಕಾಮನ್ ತೆಗೆದಂಗ, ಯಾಕಂದ್ರೆ 18 2 ಗುಣಿಸ್ರಿ 36. 36 ab ಕಾಮನ್ ತೆಗೆದಿದ್ರ ಇಲ್ಲೇ 4a ಇಲ್ಲೇ 3b ಬರ್ತಿತ್ತು. ಓಕೆ, ಈಗ ನಾ ಕಾಟ್ ಮಾಡೋದು ಬೇಡ ಅಂತ ತಿಳ್ಕೊಂಡು ನಾ ಈ ಸ್ಟೆಪ್ ಬರ್ದೆ. ನೀವು ಇಲ್ಲಿ 36 ab ಅಂತ ಬರ್ಕೊಂಡು ಕಾಮನ್ ತೆಗಿಬಹುದು. ಕಾಮನ್ ತೆಗೆದ್ರೆ ಹೆಂಗಿರ್ಬೇಕು, ಇನ್ನು ಮತ್ ಕಾಮನ್ ತೆಗಿಯಾಕ ಬರಬಾರ್ದು. ಈಗ ನೋಡ್ರಿ 4a 3b ಇಲ್ಲಿ ಬಂದ್ರೆ ಇನ್ ಮುಂದ್ ಮತ್ತೆ ಏನ್ ಕಾಮನ್ ಹೊಂಟಂಗಿಲ್ಲ. ಈಗ 8a 6b ಅನ್ನ ಕರೆಕ್ಟ್ ಅಂತ ಅನ್ಕೋಬಾರ್ದು. ಯಾಕೆ ಹೇಳ್ರಿ, 8a 6ದಾಗ ಮತ್ತು ಕಾಮನ್ ಹೊಂಟಿರ್ತದೆ. ನಾವು ಲಾಸ್ಟ್ ಸ್ಟೆಪ್ ಅಂತಿಮ ಸುಲಭ ರೂಪ ಯಾವಾಗ ಅಂತೀವಪ್ಪ ಅಂದ್ರೆ ಅಲ್ಲಿರುವ ಏನೈತೆ ಅದನ್ನೆಲ್ಲಾನು ಕಾಮನ್ ತೆಗೆದಾಗ. ಈಗ ಇದನ್ನ 4a ಬ್ರಕೆಟ್ ಕ್ಯೂಬ್ ಮೈನಸ್ 3b ಬ್ರಕೆಟ್ ಕ್ಯೂಬ್ ಹಂಗ ಇಡೋದು. ಇನ್ನ ಇದನ್ನ 3ab ರೂಪದಾಗ ಬರೀ, 3ab ನಮಗೆ ಇಲ್ಲಿ 3ab ಬೇಕಲ್ಲ, ಅದಕ್ಕೆ ಏನ್ ಮಾಡೋಣ, ಇಲ್ಲಿ ಮೈನಸ್ ಬರೀತನು, 3 ಬರೀತನು, ಬ್ರಕೆಟ್ ಇನ್ನು ಬ್ರಕೆಟ್ ಬರೀತನು. ಆಮೇಲೆ ಇಲ್ಲಿ 4a ಮೈನಸ್ 3b ಬರೀತಾನೆ. ಇಲ್ಲಿ ಏನ್ ಬರಿಬೇಕಂತ ವಿಚಾರ ಮಾಡ್ಬೇಡ್ರಿ, ಇಲ್ಲಿ ಏನ್ ಬರ್ದಿರ್ತೀರ ಅವತ್ತು ಇಲ್ಲಿ ಬರ್ದ್ರ ಕರೆಕ್ಟ್ ಆಕೈತಿ ಚೆಕ್ ಮಾಡ್ರಷ್ಟ. ಇದನ್ನ 4a ಇಲ್ಲಿ ಬರೀತಾನು, ಇದು 3b ಇಲ್ಲಿ ಬರೀತಾನು, ಇದನ್ನ ಗುಣಿಸ್ರಿ ಇದು ಬರ್ತದೆ ನೋಡ್ರಿ. 3 4 12, 12 3 36, 18 2 ಕೂಡ 36. ಅಂದ್ರೆ ಇದ್ರ ಗುಣಲಬ್ಧ ಒಂದೇ ಆಗ್ಬೇಕು, ಆಗ್ತತಿ. ಹಂಗಾದ್ರೆ ಇದು ಏನಾಗೈತಿಪ್ಪ ಅಂದ್ರೆ ಇದು a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು ಬ್ರಕೆಟ್ a ಮೈನಸ್ b ರೂಪದಾಗ ಐತೆ. ಇದ್ರ ಉತ್ತರ ಹೆಂಗ್ ಬರಿಬೇಕು, a ಮೈನಸ್ b ಬ್ರಕೆಟ್ ರೂಪನಾಗ ಬರಿಬೇಕು. ಹಂಗಾದ್ರೆ ಎಡಭಾಗ ಏನಿತ್ತು ನಮ್ದ, ಅಥವಾ ಎ ಬೆಲೆ ಬರೀ ಮೊದಲ. ಇಲ್ಲಿ ಎಲ್ಲೆಲ್ಲಿ ಎ ಐತಿ ಅಲ್ಲಿ 4a, ಇಲ್ಲಿ ಎಲ್ಲೆಲ್ಲಿ ಬಿ ಐತಿ ಅಲ್ಲಿ 3b. ಹಂಗಾದ್ರೆ ನಮ್ಮ ಅಂತಿಮ ಉತ್ತರ 64 a ಕ್ಯೂಬ್ ಮೈನಸ್ 27 b ಕ್ಯೂಬ್ ಮೈನಸ್ 144 a ಸ್ಕ್ವೇರ್ b ಪ್ಲಸ್ 108 ab ಸ್ಕ್ವೇರ್ ಅನ್ನ ಅಪವರ್ತಿಸಿದಾಗ ಏನ್ ಬರಿಬೇಕು, ಎ ಜಾಗದಾಗ 4a ಬಿ ಜಾಗದಾಗ 3b ಈ ರೂಪದಾಗ ಬರಿಬೇಕು. a ಮೈನಸ್ ಬಿ ಬ್ರಕೆಟ್ ಕ್ಯೂಬ್ ಅಂದ್ರೆ 4a ಮೈನಸ್ ಬಿ ಬೆಲೆ 3b ಬ್ರಕೆಟ್ ಕ್ಯೂಬ್. ಎಸ್, ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ 36 ಕಾಮನ್ ತೆಗೆದಿದ್ರೆ ಒಂದ್ ಸಾಲ್ ಕಡಿಮೆ ಆಗ್ತೈತಿ.
ನಾವಿಲ್ಲಿ 36 ಕಾಮನ್ ತೆಗೆದಿದ್ದು ಅಂದ್ರೆ ಒಂದ್ ಸಾಲ್ ಕಡಿಮೆ ಆಗ್ತೈತೆ ಅಷ್ಟೇ. ಸೊ ನೀವು ಹಾಗೆ ಬರೆಯತ್ತಿದ್ರಂದ್ರ ಇನ್ನೊಂದು ಬರೆಯೋರಿದ್ರೆ ಅಂದ್ರೆ ಇಲ್ಲಿ 36 ಕಾಮನ್ ತೆಗೀರಿ. ಓಕೆ, ನಾ ಇಲ್ಲಿ ಅದನ್ನ 36 ಸುದ್ದು ಮಾಡೇನಿ. 18 ಇಡ್ಲಿ ಇಲ್ಲಿ ಇದ್ರ ಬೆಲೆ ಏನಾಕತಿ 36 ಆಕೈತಿ. ಸರಿನಾ? ಹಂಗ ಅಪವರ್ತ ಸೂತ್ರನಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇದನ್ನ ನೀವು ಗುಣಲಬ್ಧ ಕನ್ನಡಕ ಬಳಸೂತ್ನಾಗ ಏನ್ ತೊಂದರೆ ಇಲ್ಲ, ಅದ್ರ ಸೂತ್ರ ಪ್ರಕಾರ ನೀವು ಕರೆಕ್ಟ್ ಆಗಿ ಬೆಲೆ ತುಂಬಿ ಮಾಡ್ಬೋದು. ಆದ್ರೆ ಅಪವರ್ತ ಸೂತ್ರನಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ ಮೂರನೇ ಅಪವರ್ತ ಲೆಕ್ಕ ತೋತೀನಿ ನಾನು. ಅದೇನೈತೆ ನೋಡ್ರಿ, 27 ಪಿ ಕ್ಯೂಬ್ ಮೈನಸ್ 1/216 ಮೈನಸ್ 9/2 ಪಿ ಸ್ಕ್ವೇರ್ ಪ್ಲಸ್ 1/4 ಪಿ. ಸೊ ಇಲ್ಲಿ ಸ್ವಲ್ಪ ಭಿನ್ನ ರಾಶಿಗಳು ಮಿಕ್ಸ್ ಆಗ್ಯಾವ. ಭಿನ್ನ ರಾಶಿ ಮಿಕ್ಸ್ ಆದ್ರೂ ಏನ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ನಾವು, ಇಲ್ಲಿ ಎರಡು ಘನ ಪದ ಅದಾವ ನೋಡ್ಬೇಕು. ಇದು ಘನ ಪದ ಐತಿ. ಈಗ ಅದರ ಘನ 27 3ರ ಘನ ಪಿ 3p ಬ್ರಾಕೆಟ್ ಕ್ಯೂಬ್ ಮೈನಸ್ ಇದೇನಾಕೈತಿ ನೋಡ್ರಿ, ಇದನ್ನ 1/216 6ರ ಘನ ಐತಿ ನೋಡ್ರಿ. 6 3 ಸಲ ಗುಣಿಸ್ರಿ, 6 6 36 36 6 216. ಮತ್ ನಾ ಇದನ್ನ 1/6 ಬ್ರಾಕೆಟ್ ಕ್ಯೂಬ್ ಬರಿಬಹುದು. ಯಾಕೆ ಹೇಳ್ರಿ, 1ಕ್ಕೆ ಘಾತ ಸೂಚಿ 3 ಕೊಟ್ರು ನಡಿತೈತಿ. 1ಅನ್ನ 3 ಸಲ ಗುಣಿಸ್ರೆ 1, 6ಅನ್ನ 3 ಸಲ ಗುಣಿಸ್ರೆ 216. ಇನ್ನು ಇಲ್ಲಿ ಮುಖ್ಯವಾಗೈತಿ ನೋಡ್ರಿ ಮೈನಸ್. ಸದ್ಯಕ್ಕೆ ಇದ್ರಾಗ ಏನ್ ಕಾಮನ್ ಹೊಡೆದ ಅದನ್ನ ಕಾಮನ್ ತೆಗಿರಿ. ಆಮೇಲೆ ನೋಡೋಣ ಕಾಮನ್ ಹೆಂಗ್ ತೆಗೆದು, ಮ್ಯಾಗಿನ ಮ್ಯಾಗ್ ತೆಗೆದು, ಕೆಳಗಿನ ಕೆಳಗ್ ತೆಗೆದು. ನೋಡ್ರಿ ಇಲ್ಲಿ 9 1 ಐತಿ, ಇದನ್ನ 9 ಕಾಮನ್ ತೆಗಿತೀನಿ ನಾನು. 2 4 ಐತಿ, ಇದ್ರಾಗ ನಾ 2 ಕಾಮನ್ ತೆಗಿತೀನಿ. ಇಲ್ಲಿ ಪಿ ಸ್ಕ್ವೇರ್ ಪಿ ಐತಿ, ಇಲ್ಲಿ ಪಿ ಕಾಮನ್ ತೆಗಿತೀನಿ ಜಸ್ಟ್. ಇಲ್ಲಿ ಏನ್ ನೋಡ್ರಿ, ಇಲ್ಲಿ 3p ಬರುವಂಗ್ ಕಾಮನ್ ತೆಗಿಬೇಕು. 3p ಬರುವಂಗ್ ಕಾಮನ್ ಯಾಕೆ ತೆಗಿಬೇಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ 3p ಐತ್ಯಾ. ಈ 3p ನ ನಮಗೆ ಇಲ್ಲಿ ಒಳಗ್ ಕಾಮನ್ ಎ ಬೆಲೆ ಉಳಿಬೇಕು. ಏನ್ ಮಾಡೋಣ, ಇದನ್ನ ಇಲ್ಲಿ 3p ಬರೆದ್ ಬಿಡ್ತನ್ನ. ಇಲ್ಲಿ ಎಷ್ಟು ಬರಿಬೇಕು ಅವಾಗ, ಓಕೆ ಇಲ್ಲಿ 3 ಬರಿಬೇಕು. ಯಾಕಂದ್ರೆ 3 3 9 ಆಗ್ಬೇಕು. 3 3 9 ಆಗ್ಬೇಕು. ಇಲ್ಲಿ ಇದು ಮೈನಸ್ ಕಾಮನ್ ತೆಗೆದಿರಪ್ಪ ಅಂದ್ರೆ ಇದು ಪ್ಲಸ್ ಚಿಹ್ನೆ ಬದಲಾಗಿ ಮೈನಸ್ ಆಗ್ಬೇಕು. ಇಲ್ಲಿ ಏನ್ ಉಳಿಬೇಕಪ್ಪ ಅಂದ್ರೆ ಇಲ್ಲಿ ಏನು ಉಳಿದತ್ಲೆ ಅದ ಬಿ ಬೆಲೆ ಉಳಿಬೇಕು. ಬಟ್ ಇದು ಸರಿ ಹೊಂದೈತೆ ನೋಡ್ರಿ. 2 6 ಆಗತ್ತಿದ, ಇಲ್ಲಿ 6 ಬರ್ಬೇಕು ನೋಡ್ರಿ. ಇಲ್ರಿ 4 ಐತಿ. ಹಂಗಾದ್ರೆ ನಾ ಇಲ್ಲಿ ಏನು ಬರಿಬೇಕು ಅಂದ್ರ 1/4 ಐತಲ್ಲ ಇದು. ಇಲ್ಲಿ 6 ಬರಬೇಕು ಅಂದ್ರೆ ನಾನು ಇಲ್ಲಿ 1/6 ಐತಿ. 1/6 ಐತಿ ಅಂದ್ರೆ ಇಲ್ಲಿ ನಾನು 3p ಅಂತೂ ಕರೆಕ್ಟ್ ಹೊಂದೈತಿ ಬರೋಬ್ಬರ. ಇಲ್ಲಿ 2 ಕರೆಕ್ಟ್ ಐತಿ. ಆಮೇಲೆ 4 ಕೊಟ್ಟಾರಂದ್ರೆ ಇದು 6 ಬರ್ಬೇಕಿದ. 6 ಇದ್ರೆ ಬರೋಬ್ಬರ ಆಕೈತಿದ. ಅಂದ್ರೆ ನಾ 3p ಅಷ್ಟು ಕಾಮನ್ ತೆಗಿತಿದ್ನಿ. ಆಮೇಲೆ ಓಕೆ, ಇದು ಮುಂದಿನ ಸ್ಟೆಪ್ ನೋಡು. ಮುಂದಿನ ಸ್ಟೆಪ್ ನಂಗೆ ಗೊತ್ತಾಕೈತದ.
3p ಬ್ರಾಕೆಟ್ ಕ್ಯೂಬ್ ಮೈನಸ್ 1/6 ಬ್ರಾಕೆಟ್ ಕ್ಯೂಬ್ ಮೈನಸ್ ಇಲ್ಲಿ ನಾವು ಈ ಸೂತ್ರ ಪ್ರಕಾರ ಬರೀಬೇಕು 3 ಬ್ರಾಕೆಟ್ ಇಂಟು ಬ್ರಾಕೆಟ್ ಆಮೇಲೆ ಇಲ್ಲಿ ಬರೀಬೇಕು ಇಲ್ಲಿ 3p ಮೈನಸ್ 1/6 ಬರೀಬೇಕು. ಇಲ್ಲಿ ಬರ್ದಾಗ ಇಲ್ಲಿ ಏನ್ ಬರೀಬೇಕು ಅನ್ನೋದು ಗೊತ್ತಾಕೈತಿ. ಇಲ್ಲಿ ಏನ್ ಬರೀಬೇಕು, ಇದು 3p ಬರ್ಬೇಕು, ಇದು 1/6 ಬರ್ಬೇಕು. ಅಂದ್ರೆ ಇಲ್ಲಿ 2 ಅವಶ್ಯಕತೆ ಇಲ್ಲ ನಮಗ. ನೋಡೋಣ ಹಾಗಾದ್ರೆ ಏನ್ ಕಾಮನ್ ಇದೆ ನೋಡಿ, ಗುಣಿಸ್ ನೋಡ್ರಿ. ಇದ 3 3 9 ಅಥವಾ ಇದ 3 1 3 2 3/2 3/2 ಕರೆಕ್ಟ್ ಐತಿ. 3/2 ಕರೆಕ್ಟ್ ಐತಿ. ಓಕೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೀವಿ ನಾವು ಮಾಡಿದ್ದೆಲ್ಲ. ಈ ಸ್ಟೆಪ್ ಕರೆಕ್ಟ್ ಐತಿ. ನಾವು ಒಂದ್ ಸ್ವಲ್ಪ ರೀಚೆಕ್ ಮಾಡ್ಕೋಬೇಕು ಓನ್ಲಿ. ಏನಪ್ಪಾ ಅಂದ್ರ ಇದನ್ನ ಇಲ್ಲಿ ಗುಣಿಸ್ರಿ, ಇದು ಬರ್ತೈತಿ ನೋಡ್ರಿ. 3 3 9 ಆಮೇಲೆ p ಇಂಟು p ಸ್ಕ್ವೇರ್ ಆಮೇಲೆ ಇದು 2 ತಳಗಿದ್ದೇ ಇರ್ತೈತಿ. ಇನ್ನು 3/2 1/6 ಗುಣಿಸ್ರ 1/4 ಬರ್ತೈತಿ. ಇದನ್ನ ಚೆಕ್ ಮಾಡಿ ತೋರಿಸ್ತೇನೆ ನಿಮಗ. ಈ 3/2 p ಅನ್ನ ಈ 1/6 ಗುಣಿಸಾತೇವ್. 1/6 ಈಗ ನೋಡ್ರಿ, 3 1 3 2 ಇಲ್ಲಿ p 1 p ಉಳಿತು, 2 2 4 ಉಳಿತು. ಓಕೆ, ಇದ ಇಷ್ಟ ಕಾಮನ್ ಹೊಡ್ತೈತಿ. ನಾವು ಕರೆಕ್ಟ್ ಲೆಕ್ಕ ಬಿಡಿಸೋ ಇಷ್ಟ ಕಾಮನ್ ಹೊಡ್ತೈತಿ. ಇದು 4 ಬರ್ತೈತಿ. ನಂಗೆ 4 ಬರ್ತೈತಿ ಇಲ್ಲಿ ಡೌಟ್ ಅನ್ಸತೈತಿ. 4 ಬರ್ತೈತಿ ನೋಡ್ರಿ. ನಾ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಆಕ್ಚುಲಿ ಇದು ಕಾಮನ್ ತೆಗೆದೇವು ಅಂದ್ರೆ ಏನಾಗ್ಬೇಕು, ಇದನ್ನ ಒಳಗ್ ಗುಣಿಸಿದ ಇವು ಬರ್ಬೇಕು ಎರಡು. ಇವೆರಡು ಇದು ಏನ್ ಹೊರಗೆ ತೆಗೆದಿರ್ಲ, ಇದನ್ನ ಒಳಗ್ ಗುಣಿಸಿದಾಗ ಇವೆರಡು ಬರ್ಬೇಕು. ಬರ್ತಾವಿಲ್ಲ ನೋಡ್ರಿ. ಇದನ್ನ 3/2 ಅನ್ನ 3 ಗುಣಿಸ್ರ 3 3 9/2 ಬರ್ತೈತಿ. p ಇಂಟು p ಸ್ಕ್ವೇರ್ ಇದು ಬರ್ತಲ್ಲ. ಹಂಗ 3/2 p ಅನ್ನ ಈ 1/6 ಗುಣಿಸೋದೈತಿ. 3/2 ಅನ್ನ ಈ 1/6 ಗುಣಿಸೋದೈತಿ. ಗುಣಿಸ್ರಲ್ಲ, ಅಂಶದಾಗ 3 ಛೇದದಾಗ 6 ಐತಿ. 3 1 3 2 ಇನ್ ಮ್ಯಾಗ p 1 p ಉಳಿತು, ಇದು 2 2 4 ಉಳಿತು. ಕರೆಕ್ಟ್ ಗೊತ್ತಾಯ್ತಲ್ಲ ಇದು? ಅಂದ್ರೆ ಮುಂದಿನ ಸ್ಟೆಪ್ನಾಗ ನನಗೆ ಗೊತ್ತಾಯ್ತು ಇಲ್ಲಿ ಏನ್ ಬರ್ಬೇಕು ಅನ್ನೋದು. ಸೊ ಇದು ಈ 3/2 p ನ ಕಾಮನ್ ಕರೆಕ್ಟ್ ಐತಿ. ಈಗ ಅವಾಗ ಇದನ್ನ ಗುಣಿಸಿದಾಗ 1/6 ಉಳಿತೈತಿ. ಇದೊಂದು ಸ್ವಲ್ಪ ಯಾಕೆ ನಮ್ಗೆ ಗೊಂದಲ ಅನಿಸ್ತಪ್ಪ ಅಂದ್ರೆ ಇದು ಭಿನ್ನ ರಾಶಿ ಇದ್ದಾಗ. ಬಟ್ ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಂಡು ಇದನ್ನ ಒಳಗ್ ಗುಣಿಸಿ ನೋಡಿದ್ವಿ ಇದು ಬತ್ತು, ಇದನ್ನ ಒಳಗ್ ಗುಣಿಸಿ ನೋಡಿದ್ವಿ ಇದು ಬತ್ತು ಅಂದ್ರೆ ಈ ಸ್ಟೆಪ್ ನಮ್ದು ಕರೆಕ್ಟ್ ಐತಿ. ಈ ಸ್ಟೆಪ್ ಪ್ರಕಾರ ನಾವು ಈ ಬ್ರಾಕೆಟ್ ಕ್ಯೂಬ್ ಬರ್ದೇವು. ಇಲ್ಲಿ ಮೈನಸ್ ಸೂತ್ರ ಪ್ರಕಾರ ಬರೀ ಸಂಬಂಧ ಇಲ್ಲಿ 3 ಹೊರಗೆ ಬರ್ದ್ನಿ. ಇಲ್ಲಿರುವ ಎ ಬೆಲೆ ಇಲ್ಲಿ ಬರ್ದಾಗ, ಇಲ್ಲಿರುವ ಬಿ ಬೆಲೆ ಬರ್ದಾಗ ಇದನ್ನ ಈ ಇದ್ರ ಗುಣಲಬ್ಧ ಸರಿ ಹೊಂದೈತೆ ಅಂತ ಚೆಕ್ ಮಾಡ್ಬೇಕು. ಹೊಂದದ್ಲೆ ಇದು 3 1 ಇದು 3 2 ಆಯ್ತು. ಮ್ಯಾಗ 3 ಉಳಿತೈತಿ, ಅಲ್ಲ 2 ಉಳಿತೈತಿ, ಆಮೇಲೆ ಒಂದು p 1 ಉಳಿತೈತಿ. ಅಂದ್ರೆ 3/2 p ಉಳಿತೈತಿ. ಸೊ ಹಂಗಾದ್ರೆ ಇದು ಡೆಫಿನೆಟ್ಲಿ ಯಾವ ರೂಪದಾಗ ಐತಪ್ಪ ಅಂದ್ರ ಇದು a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab into bracket minus a minus b is equal to a minus b bracket ಕ್ಯೂಬ್ ರೂಪದಲ್ಲಿದೆ. ಆಮೇಲೆ ಇದನ್ನ ನೋಡ್ಲಾಗಿ ಇಲ್ಲಿ ಎ ಅಂದಲ್ಲಿ 3p ಬರೋಬ್ಬರ ಆಕೈತಿ. ಎ ಅಂದಲ್ಲಿ 3p ಬಿ ಅಂದಲ್ಲಿ 1/6 ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ಅಪ್ವರ್ಡ್ಸ್ ಹಾಕಿ ಇಲ್ಲಿ ಬರಿಬೇಕು. 27p ಕ್ಯೂಬ್ 1/216 ಮೈನಸ್ 9/2p ಸ್ಕ್ವೇರ್ ಪ್ಲಸ್ 1/4p is equal to a ಅಂದ್ರ 3p, b ಅಂದ್ರ 1/6 ಬ್ರಾಕೆಟ್ ಕ್ಯೂಬ್. ಎಸ್, ಇದೊಂದು ಭಿನ್ನ ರಾಶಿ ಹಾಕಿ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು ಅಂತ ನಾನು ಬಿಡಿಸಿ ತೋರಿಸ್ನಿ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಮಾಡಿ ಅಂತ ಅರ್ಥ ಮಾಡ್ಕೊಂಡೇನಿ. ಇದನ್ನ ಇಲ್ಲಿ ಗುಣಿಸ್ರೆ ಇದು ಬರಬೇಕು, ಇದನ್ನ ಇಲ್ಲಿ ಗುಣಿಸ್ರೆ ಇದು ಬರಬೇಕು. ಬಂತಲ್ಲ, ಬಂದಂದ್ರೆ ನಾವು ಈ ಇದನ್ನಷ್ಟೇ ಕಾಮನ್ ತೆಗಿಬೇಕು. ಇಲ್ಲಿ 1/4 ಬರ್ತದೆಲ್ಲ ಸ್ವಲ್ಪ ಕನ್ಫರ್ಮೇಶನ್ ನಾ ಮಾಡಿ ತೋರಿಸಿ ನಿಮಗೆ. ಓಕೆ, ಸೊ ಇದು ಈ ರೀತಿ ಲೆಕ್ಕ. ಓಕೆ, ಸಮಯನೂ ಕೂಡ ಸ್ವಲ್ಪ ಹೆಚ್ಚಾಗ್ಯದ. ಈಗ ನಾನು ಇವತ್ತು ಹೇಳಿದ ಲೆಕ್ಕದ ಪ್ರಕಾರ a ಪ್ಲಸ್ b ಬ್ರಾಕೆಟ್ ಕ್ಯೂಬ್
ಮತ್ತು a ಮೈನಸ್ ಬಿ ಬ್ರಕೆಟ್ ಕ್ಯೂಬ್ ಸೂತ್ರಗಳನ್ನ ಸಾಧಿಸಿನಿ. ಇದನ್ನ ಗುಣಲಬ್ಧವನ್ನ ಕಂಡಕ್ಕೂ ಬಳಸಬಹುದು, ಅಪವರ್ಸಕ್ಕೂ ಬಳಸಬಹುದು ಅಂತ ನಾನು ಮಾಡಿ ತೋರಿಸಿನಿ. ಇನ್ನು ಮುಂದಿನ ಕ್ಲಾಸ್ನ್ಯಾಗ ಇದ ಸೂತ್ರಕ್ಕೆ ಸಂಬಂಧಪಟ್ಟ ಮುಂದುವರೆದ ಭಾಗವನ್ನು ನಾವು ಮುಂದಿನ ಕ್ಲಾಸ್ನ್ಯಾಗ ಕಲಿಯೋಣಂತ. ನೀವು ಅಭ್ಯಾಸ 4.5 ನಾನು ಈಗಾಗಲೇ ನೀವು ಸೂಕ್ಷ್ಮ ಗಮನಿಸಿದ್ರೆ ಕೆಲವೊಂದು ಲೆಕ್ಕ ನಾ ಬಿಡಿಸೇನಿ. ಯಾವ ಬಿಡಿಸಿಲ್ಲ ಅವತ್ತು ನೀವು ಬಿಡಿಸ್ಬೇಕು. ಅದ್ರ ಜೊತೆ ಇವು ಕೆಲವೊಂದಿಷ್ಟು ಸಂಖ್ಯೆಗಳ ಗುಣಲಬ್ಧವನ್ನು ತಗೊಳ್ರಿ. ಒನ್ನೇ ಅಥವಾ 2p + 1 ಬ್ರಕೆಟ್ ಕ್ಯೂಬ್ 6p - 5 ಬ್ರಕೆಟ್ ಕ್ಯೂಬ್ 4x + 3 ಬ್ರಕೆಟ್ ಕ್ಯೂಬ್, ಆಮೇಲೆ x² - y² ಬ್ರಕೆಟ್ ಕ್ಯೂಬ್, ಆಮೇಲೆ ಐದನೇದು 97ರ ಘನ ಮಾಡಿ ತೋರಿಸ್ತೀನಿ. ಇಲ್ಲ, ಆರನೇದು 499 ಘನ, ಆಮೇಲೆ ಏಳನೇದು ಸಾಕು, RS. ಇವು 6 ಮತ್ತ ನಾ ಅಭ್ಯಾಸದಾಗ ಯಾವ ಲೆಕ್ಕ ಬಿಟ್ಟೇನಿಲ್ಲ ಅವು ಈ 6 ಲೆಕ್ಕಗಳು. ಮತ್ತ ನಾ ಅಭ್ಯಾಸದಾಗ ಯಾವ ಲೆಕ್ಕ ಬಿಟ್ಟೇನಿಲ್ಲ ಆ ಲೆಕ್ಕಗಳನ್ನ ನೀವು ಮಾಡ್ಕೊಂಡ್ ಬರ್ರಿ. ಯಾವ ಲೆಕ್ಕ ಬಿಟ್ಟು ನಮ್ ಸ್ವಲ್ಪ ನಿಮಗೆ ಹೇಳುದಾದ್ರ ನಿಮ್ ಪುಸ್ತಕದೊಳಗ ನಾನು 6ನೇದ್ರೊಳಗೆ 1 2 ಬಿಟ್ಟೇನಿ, 3 4 ಮಾಡೇನಿ. 7ನೇದ್ರೊಳಗ 3 ಲೆಕ್ಕ ಮಾಡ್ಬೇಕು. 1 2 3 4 5 ಲೆಕ್ಕ ಇಲ್ಲಿ, 6 ಲೆಕ್ಕ ಇಲ್ಲಿ, ಟೋಟಲ್ 11 ಲೆಕ್ಕನ ಮುಂದಿನ ಕ್ಲಾಸ್ವರೆಗೂ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಅದನ್ನ ಬಿಡಿಸಿ ಈ ಆಪ್ದಾಗ ಅಪ್ಲೋಡ್ ಮಾಡ್ರಿ. ಓಕೆ, ಸೊ ಇಲ್ಲಿವರೆಗೆ ಈ ಒಂದು ಕ್ಲಾಸ್ಗೆ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇದನ್ನ ಮುಂದುವರ್ಸೋಣ ಮುಂದಿನ ಅವಧಿ ಒಳಗ. ಓಕೆ, ಸೊ ನಾ ಈಗ ರೆಕಾರ್ಡಿಂಗ್ ಬಂದ್ ಮಾಡೀನಿ. ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು. ಇವು ಹೋಮ್ವರ್ಕ್ ಮಾಡ್ತೀರಿ? x² - y² ಐತೆ ಇದು. ಸೊ ಹೋಮ್ವರ್ಕ್ಗಳು ಕರೆಕ್ಟ್ ಕಾಣಿದ್ವು? ಬರ್ದಿಟ್ ಕೊಡ್ರಿ. ಆಮೇಲೆ ಈ ಲೆಕ್ಕ ತಿಳಿತಲ್ಲ, ಇಲ್ಲೊಂದ್ ಸ್ವಲ್ಪ ನಮ್ ಕನ್ಫ್ಯೂಷನ್ ಆಗಿತ್ತಲ್ಲ. ಓಕೆ, ಸೊ ಮತ್ತೆ ಯಾವ್ದ್ರ ಲೆಕ್ಕದೊಳಗೆ ಏನಾದ್ರು ತೊಂದರೆ ಇದ್ರೆ ಕೇಳ್ರಿ, ಅದನ್ನ ಹೇಳ್ತಾನು. ಹೇಳಿ ಕ್ಲಾಸನ್ನ ಮುಗಿಸ್ತಾನು. ಎನಿ ಡೌಟ್ಸ್? ಯಾರಾದ್ರೂ ಏನಾದ್ರು ಪ್ರಶ್ನೆ ಅದಾವ? ನನಗೆ ಇನ್ನೊಂದು 1 ಅಥವಾ 2 ಅವಧಿ ಸಾಕು ಈ ಪಾಠವನ್ನ ಮುಗಿಸಾಕ. ಓಕೆ, ಏನ್ ಡೌಟ್ಸ್ ಇಲ್ಲ ಯಾರ್ದು? ಸೊ ಮುಂದಿನ ಕ್ಲಾಸ್ನಾಗ ಮತ್ತೆ ಭೇಟಿ ಆಗೋಣಂತ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.